ನಮಸ್ತೆ ಎಲ್ಲ ಕಲ್ಪತರು ಫ್ಯಾಮಿಲಿ ಮೆಂಬರ್ಸ್ಗೆ ಶುಭ ಸಂಜೆ. ಯಾರಾದ್ರೂ ನಮ್ಮ ಸೆಷನ್ ಅನ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡುವವರು ಇಲ್ಲಿ ಇದ್ರೆ ದಯವಿಟ್ಟು FT ಅಂತ ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಅಂಡ್ ಎಲ್ಲ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ಆಲ್ ದ ನ್ಯೂ ಮೆಂಬರ್ಸ್, ನೈಸ್. ಹೊಸ ಸ್ಟೂಡೆಂಟ್ಸ್ FT ಹಾಕಿ. ನಿಂಬೇಕವರೆಲ್ಲ ಯು ಆರ್ ಆಲ್ ಓಲ್ಡ್ ಸ್ಟೂಡೆಂಟ್ಸ್ ಅಂಡ್ ಓಲ್ಡ್ ಸ್ಟೂಡೆಂಟ್ಸ್ ವಿಲ್ ವೆಲ್ಕಮ್ ನ್ಯೂ ಸ್ಟೂಡೆಂಟ್ಸ್. ಎಸ್, ಥ್ಯಾಂಕ್ ಯು ನೈಸ್. ಸೊ ಇವತ್ತು 2024ರ ಕೊನೆಯ ದಿನ. ಸಾಕಷ್ಟು ಜನ ಬಹುಶಃ ಸೆಲೆಬ್ರೇಷನ್ ಮಾಡಲ್ ಇರ್ತಾರೆ, ಆದ್ರೆ ನಮ್ಮ ಸೆಲೆಬ್ರೇಷನ್ ಬೇರೆ ತರ ಅಲ್ವಾ? ಸತ್ಸಂಗದಲ್ಲಿ ಇರೋದು, ಹೊಸ ವಿಚಾರ ಕಲಿಯೋದು, ವರ್ಷದ ಮೊದಲಾಗ್ಲಿ ಕೊನೆ ಆಗ್ಲಿ, ವಿ ಆರ್ ಹಿಯರ್. ಸೊ ಇವತ್ತಿನ ಸೆಷನ್ಗೆ ನೀವು ಎಲ್ಲ ರೆಡಿ ಇದ್ರೆ ಒಂದು ಸರಿ SR ಅಂತ ಟೈಪ್ ಮಾಡಿ. SR ಫಾರ್ ಸೂಪರ್ ರೆಡಿ. ಆಲ್ ದ ನ್ಯೂ ಮೆಂಬರ್ಸ್ ವೆಲ್ಕಮ್. ಕುಸುಮ ಅವರು, ಮಧುಕುಮಾರ್, ಸುಭಾಷ್, ಅಚ್ಯುತ್ ಅವರು, ರಾಜೇಶ್ವರಿ, ಕೀರ್ತಿ ಅವರು, ಚಂದ್ರಶೇಖರ್, ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಆಲ್. ಸೊ ನಾನು ಮೆಸೇಜ್ ನಲ್ಲಿ ಹಾಕಿರೋ ತರ ಟುಡೇ ಈಸ್ ಎ ವೆರಿ ಸ್ಪೆಷಲ್ ಸೆಷನ್. ಮುಂದಿನ ದಿನಗಳಲ್ಲಿ ಈ ತರಹದ ಸ್ಪೆಷಲ್ ಸೆಷನ್ಸ್ ಗಳನ್ನ ಇನ್ನ ಹೆಚ್ಚು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಈ ಸೀರೀಸ್ ನಲ್ಲಿ ಇದು ಒಂದು ಮುಂದಿನ ವರ್ಷಕ್ಕೆ ಒಳ್ಳೆಯ ಬುನಾದಿ ಆಗೋ ತರ ಒಂದು ಸೆಷನ್ ಅನ್ನ ಇವತ್ತು ಅರೇಂಜ್ಮೆಂಟ್ ಮಾಡಿರುವಂತದ್ದು. ನಮ್ಮ ಕಲ್ಪತರು ಫ್ಯಾಮಿಲಿಯ ಲೆಜೆಂಡ್ ಗ್ರೂಪ್ ನಲ್ಲಿ ಇರುವಂತಹ ನನ್ನ ಲಾಂಗ್ ಟೈಮ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾ ಇರುವಂತಹ ಒಬ್ಬ ಸ್ಟೂಡೆಂಟ್ ನಮ್ ಜೊತೆಗೆ ಇವಾಗ ಇದ್ದಾರೆ. ಅವರು ದುಬೈನಿಂದ ನಮ್ ಜೊತೆಗೆ ಈಗ ಕನೆಕ್ಟ್ ಆಗಿರುವಂತದ್ದು. ಅವರ ಹೆಸರು ನಿಶಾ ಶ್ರೀನಿವಾಸ್ ಅಂತ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ESP ಅನ್ನುವಂತಹ ಒಂದು ಟಾಪಿಕ್ ನ ಮೇಲೆ ಟ್ರೈನಿಂಗ್ ಅನ್ನ ಕೊಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ದಾರೆ. ಇದಕ್ಕೆ ಹೊಂದಿಕೊಂಡ ಹಾಗೆ ಬೇರೆ ಬೇರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸಸ್ ಗಳನ್ನ ಅವರು ಮಾಡ್ಕೊಂಡಿದ್ದು ಅಡಲ್ಟ್ಸ್ಗೆ ಮತ್ತು ಮಕ್ಕಳಿಗೆ, ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಈ ESP ಯ ಟ್ರೈನಿಂಗ್ ಅನ್ನ ಈಗಾಗಲೇ ಅವರು ಕೊಡ್ತಾ ಇದ್ದಾರೆ. ಸೊ ನನ್ನ ಕೋರಿಕೆಯ ಮೇರೆಗೆ ಕಲ್ಪತರು ಕಮ್ಯುನಿಟಿಗೋಸ್ಕರ ಅವರನ್ನ ನಾನು ಕೇಳ್ಕೊಂಡಾಗ ತುಂಬ ಹೃದಯದಿಂದ ಅವರು ಒಪ್ಕೊಂಡು ಇವತ್ತಿನ ಸಮಯವನ್ನ ನಮಗೋಸ್ಕರ ತೆಗೆದಿಟ್ಟು ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ಒಂದು ಸರಿ ಎಲ್ಲರೂ ಕೂಡ ದಯವಿಟ್ಟು ನಿಶಾ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ದ ಗೆಸ್ಟ್ ಫಾರ್ ಟುಡೇ. ವೆಲ್ಕಮ್ ನಿಶಾ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಹಾಗೇನೆ ಒನ್ ಮೋರ್ ಕ್ವಶನ್, ಎಷ್ಟು ಜನಕ್ಕೆ ESP ಅನ್ನುವಂತಹ ಟಾಪಿಕ್ ಫಸ್ಟ್ ಟೈಮ್ ನೀವು ಕೇಳಿಸ್ಕೊತಾ ಇದ್ದೀರಿ? ಯು ಕ್ಯಾನ್ ಟೈಪ್ ನ್ಯೂ, NEW, ನ್ಯೂ ಟಾಪಿಕ್. ಎಷ್ಟು ಜನಕ್ಕೆ ESP ಆಲ್ರೆಡಿ ಗೊತ್ತಿದೆ? ನೀವು ESP ಅಂತ ಒಂದ್ಸರಿ ಟೈಪ್ ಮಾಡಿ. ESP ಫುಲ್ ಫಾರ್ಮ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಹರ್ಡ್. ಎಸ್, ವೆರಿ ಗುಡ್. ನ್ಯೂ. ಕೆಲವರು ESP ನು ಹಾಕಿದಿರಿ, ವೆರಿ ಗುಡ್. ಓಕೆ, ಹೊಸಬ್ರು ಸ್ವಲ್ಪ ಜಾಸ್ತಿ ಜನ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ವೆರಿ ನೈಸ್. ನಾಟ್ EFT ಬೇರೆ, ಇದು ESP. EFT ಅಂತಂದ್ರೆ ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ಇಲ್ಲಿ ಯಾವ್ದೋ ಒಂದು ಟೆಕ್ನಿಕ್ ಅಂತಲ್ಲ, ಇದೊಂದು ಕಾನ್ಸೆಪ್ಟ್. ಅತೀಂದ್ರಿಯ ಶಕ್ತಿಯನ್ನ ಎಲ್ಲರ ಹತ್ರನೂ ಇದೆ, ಅದನ್ನ ನಾವು ಗುರುತಿಸಿ ಬೆಳೆಸುವಂತಹ ಒಂದು ಟ್ರೈನಿಂಗ್. ಸೊ ಇದರಲ್ಲಿ ನಮ್ಗೆ ಇವತ್ತು ಸಹಾಯ ಮಾಡ್ಲಿಕ್ಕೆ, ಇದರ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡ್ಲಿಕ್ಕೆ ನಿಶಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ಇವತ್ತಿನ ಸೆಷನ್ ಮೇನ್ಲಿ ESP ಬಗ್ಗೆ ಮಾಹಿತಿ ಇರುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಜನವರಿ ತಿಂಗಳಲ್ಲಿ ನಾವು ಮಕ್ಕಳಿಗೋಸ್ಕರ ಈ ESP ಯ ಟ್ರೈನಿಂಗ್ ಒಂದು 15 ದಿವಸದ ಪ್ರೋಗ್ರಾಮು, ಅದನ್ನ ನಿಶಾ ಅವರು ನಡೆಸ್ಕೊಡಲಿದ್ದಾರೆ ನಮ್ಮ ಕಲ್ಪತರು ಫ್ಯಾಮಿಲಿಗೋಸ್ಕರ. ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಈ ಸೆಷನ್ ಅನ್ನ ನಾವು ಇಟ್ಕೊಂಡಿರುವಂತದ್ದು. ಸೊ ಜನವರಿ 6ನೇ ತಾರೀಕು, ಬಹುಶಃ ಒಂದು ವಾರದ ಒಳಗಡೆನೆ ಈ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ
ಸುಮಾರು 6ರಿಂದ 13 ವರ್ಷ ವಯಸ್ಸು. ಡೀಟೇಲ್ಸ್ ಅವ್ರ ಹತ್ರನೇ ಕೇಳೋಣ. ಈ ವಯಸ್ಸಿನ ಮಕ್ಕಳು ಈ ಸೆಷನ್ಗೆ ಜಾಯಿನ್ ಆಗೋದಕ್ಕೆ ಅರ್ಹತೆಯನ್ನ ಹೊಂದುತ್ತಾರೆ. ಅದಕ್ಕಿಂತ ವಯಸ್ಸು ಜಾಸ್ತಿ ಇದ್ರೇನು ಆಗೋದಿಲ್ಲ, ಕಮ್ಮಿ ಇದ್ರೇನು ಆಗೋದಿಲ್ಲ. ಕೇವಲ ಈ ಒಂದು ಬ್ರಾಕೆಟ್ ನಲ್ಲಿ ಇರುವಂತವರಿಗೆ ಮಾತ್ರ. ಅದನ್ನ ಕೂಡ ಅವ್ರನ್ನ ಕೇಳೋಣ, ಯಾಕೆ ಅದೇ ವಯಸ್ಸಿನವ್ರನ್ನ ನಾವು ತಗೊಳ್ತಾ ಇದ್ದೀವಿ ಅಂತ. ಹಾಗೇನೆ ಸೆಷನ್ ನ ಕೊನೆಯಲ್ಲಿ ನಿಮ್ಗೆ ಯಾವುದೇ ತರಹದ ಪ್ರಶ್ನೆ ಇದ್ರೂ ಕೂಡ ಅವರು ಆನ್ಸರ್ ಮಾಡ್ತಾರೆ. ಸೊ ವಿದೌಟ್ ಮಚ್ ಡಿಲೇ ನಾನು ನಿಶಾ ಅವ್ರನ್ನ ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ಲೆಟ್ ಮೀ ಸ್ಪಾಟ್ಲೈಟ್. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಎಸ್, ನಮಸ್ತೆ ನಿಶಾ ಅವರೇ, ವೆಲ್ಕಮ್. ನಮಸ್ತೆ. ಥ್ಯಾಂಕ್ ಯು. ಜೈ ಗುರುದೇವ್ ಎವ್ರಿವನ್. ಜೈ ಗುರುದೇವ್. ಯಾ, ಸೊ ಎಲ್ಲರಿಗೂ ಓವರ್ ಟು ನಿಶಾ. ಯಾ, ಸೊ ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಈಗ ಈ ಒಂದು ಕಲ್ಪತರು ಕಮ್ಯುನಿಟಿಗೆ ನನ್ನ ಕಡೆಯಿಂದ ನಮಸ್ತೆ. ವರ್ಷದ ಕೊನೆಯ ದಿನ, ಆದ್ರೆ ನಮಗೆ ಹೊಸ ಹೋಪ್ ಗಳನ್ನ ಹುಟ್ಟಾಕುವಂತ ದಿನ. ನಮಗೆ ಹೊಸದು ಹಳೆದು ಅಂತಿಲ್ಲ, ಎವ್ರಿ ಡೇ ನಮಗೆ ಹೊಸದಿರತ್ತೆ. ಹೊಸದನ್ನ ಕಲಿಯೋದಕ್ಕೆ ಎಲ್ಲರೂ ಯಾವಾಗ್ಲೂ ಉತ್ಸಾಹದಿಂದ ಇರ್ತಾರೆ. ಈ ಕಮ್ಯುನಿಟಿ ಸ್ಪೆಷಲ್ ಏನಕ್ಕೆ ನನಗೆ ಅಂದ್ರೆ, ಇಲ್ಲಿ ತುಂಬಾ ಹೇಳ್ಬೇಕಾಗಿಲ್ಲ. ಆಲ್ರೆಡಿ ನೀವೆಲ್ಲರೂ ಒಂದು ಒಳ್ಳೆ ಸತ್ಸಂಗದಲ್ಲಿ ಇರುವಂತವ್ರು, ಸ್ಪಿರಿಚುಯಾಲಿಟಿ ಅಂದ್ರೆ ಏನು ಅಂತ ತಿಳ್ಕೊಂಡವ್ರು, ಅದರ ಬೆನಿಫಿಟ್ ಎಷ್ಟು ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ESP ಅನ್ನೋದು ಹೊಸದಿರ್ಬೋದು ಕೆಲವರಿಗೆ, ಬಟ್ ನಿಮಗೆ ಸ್ಪಿರಿಚುಯಾಲಿಟಿ ಹೊಸದಲ್ಲ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಈ ಒಂದು ಗ್ರೂಪ್ ಅಲ್ಲಿ ನಾನು ಇರೋದು ನನಗೆ ತುಂಬಾನೇ ಖುಷಿ. ಅಂಡ್ ಸರ್ ಕೊಡ್ತಾ ಇರೋ ಆಪರ್ಚುನಿಟಿ ರಿಯಲಿ ಗ್ರೇಟ್. ಈ ಒಂದು ಪ್ಲಾಟ್ಫಾರ್ಮ್ ನನಗೆ ತುಂಬಾ ಮೀನಿಂಗ್ಫುಲ್ ಆಗತ್ತೆ. ಸೊ ನನ್ನ ಒಂದು ಇಂಟ್ರೊಡಕ್ಷನ್ ಅಂದ್ರೆ, ಆಲ್ರೆಡಿ ಸರ್ ಹೇಳಿದ್ದಾರೆ. ನನ್ನ ಹೆಸರು ನಿಶಾ ಶ್ರೀನಿವಾಸ್. ಈಗ ನಾನು ದುಬೈಲಿ ಇದ್ದೀನಿ. 1 ತಿಂಗಳಿಂದ ಇಂಡಿಯಾದಲ್ಲೇ ಇದ್ದೆ. ಕೆಲವರು ಇಲ್ಲಿರೋರು ಮೀಟ್ ಮಾಡಿರ್ಬೋದು ನನ್ನನ್ನ. ಸರ್ ರಿಟ್ರೀಟಿಗೆ ನಾನು ಬಂದಿದ್ದೆ. ಸೊ ಈಗ ವಾಪಸ್ ಇಲ್ಲಿಗೆ ಬಂದಿದ್ದೀನಿ. ಕ್ಲಾಸ್ಗಳು ಇಲ್ಲಿಂದಾನೇ ನಾನು ನಡೆಸ್ತೇನೆ. ಎಲ್ಲ ಆನ್ಲೈನ್ ಅಲ್ಲಿ ನಡೆಯೋದ್ರಿಂದ ನಮಗೆ ಯಾವುದೇ ಬಾರ್ಡ್ರ್ ಇಲ್ಲ. ಎಲ್ಲಿ ಕೂತನು ಕೇಳ್ಬೋದು, ಎಲ್ಲಿಂದನಾದ್ರೂ ಮಾಡ್ಬೋದು. ಕ್ಲಾಸ್ ಕನ್ನಡದಲ್ಲಿಯೇ ನಡೆಯುತ್ತೆ. ಪ್ರಿಫರಬಲ್ ಇದ್ರೆ ಇಂಗ್ಲಿಷ್, ಹಿಂದಿ ಕೂಡ ನಡೆಯುತ್ತೆ. ಸೊ ಸ್ಪಿರಿಚುಯಾಲಿಟಿಗೆ ಯಾವತ್ತು ಲ್ಯಾಂಗ್ವೇಜ್ ಇಲ್ಲ. ಯಾರಿಗಾದ್ರೂ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಲ್ಯಾಂಗ್ವೇಜ್ ನಮಗೊಂದು ವಿಷಯವೇ ಅಲ್ಲ. ಹಾಗೇನಾದ್ರೂ ಇದ್ರೆ, ಕೆಲವು ಮಕ್ಳು ಇರ್ತಾರೆ ಕನ್ನಡ ಇಲ್ಲ ಇಂಗ್ಲಿಷ್ ಅಥವಾ ಹಿಂದಿ ಅಂತ. ಆತರ ಇದ್ರೆ ಚಿಂತೆ ಮಾಡೋದೇನ್ ಬೇಡ. ನಾವು ಸ್ಪೆಷಲ್ ಕೇರ್ ಅಲ್ಲಿ ಅವರಿಗೂ ಕೂಡ ಸೇಮ್ ಕನ್ವೆ ಮಾಡ್ಬೋದು. ಸೊ ಇನ್ನು ಕೋರ್ಸಿನ ಡೀಟೇಲಿಗೆ ಬರೋ ಮುಂಚೆ ಒಂದೇ ನಿಮಿಷ ನಿಶಾ ಅವ್ರೆ. ಸೊ ಇವತ್ತಿನ ಸೆಷನ್ಗೆ ಒಂದು ಪ್ರಶ್ನೆ, ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದ್ರೆ, ಐ ಥಿಂಕ್ ನೀವು ಬೇರೆ ಕಡೆ ಎಲ್ಲ ನೋಡ್ಕೊಂಡು ಮಾತಾಡ್ತಿರೋದ್ರ ಇದೆ. ಸೊ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ನನ್ನದು ಟ್ಯಾಬ್ ಇದ್ರದ್ದು ಯಾವ ಕಡೆ ಈಗ ಓಕೆನಾ ಸರ್? ಎಸ್, ಈಗ ಕರೆಕ್ಟ್. ಅದ್ರ ಲೆನ್ಸ್ ಎಲ್ಲಿದೆ ಅಂತ ಸೊ ದಿಸ್ ಇಸ್ ಫೈನ್. ಅಂಡ್ ಸೆಕೆಂಡ್ ಥಿಂಗ್, ಇವತ್ತಿನ ಸೆಷನ್ಗೆ ನಾನು ಮೆಸೇಜ್ ಅಲ್ಲಿ ಹಾಕಿದ್ದೆ. ತುಂಬಾ ಜನ ಐ ಥಿಂಕ್ ಮಕ್ಕಳನ್ನ ಕೂಡ ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೇನೆ. ಯಾರೆಲ್ಲ ಮಕ್ಕಳ ಜೊತೆಗೆ ಬಂದಿದ್ರಿ, ಪ್ಲೀಸ್ ಟೈಪ್ ಮೀ ಪ್ಲಸ್ ಅಂತ ಹಾಕಿ. ನಿಮ್ಮ ಮಕ್ಕಳ ಜೊತೆಗೆ ನೀವು ಬಂದವರು ಇದ್ರೆ, ಜಸ್ಟ್ ವಾಂಟ್ ಟು ಸಿ ಹೌ ಮೆನಿ ಕಿಡ್ಸ್ ಆರ್ ಹಿಯರ್. ಎಷ್ಟು, ಐ ಥಿಂಕ್ ಅಜೀಜ್ ಅವರು ನಿಮ್ಮ ಮಗು ಜೊತೆಗಿದ್ದೀರಿ, ಕಲ್ಲಪ್ಪ ಅವರು ಅನ್ಸುತ್ತೆ. ಆಲ್ಸೋ ಆಲ್ ಯು ಕ್ಯಾನ್ ಕೀಪ್ ಯುವರ್ ವಿಡಿಯೋಸ್ ಆನ್. ಸುಷ್ಮಾ ಅವರು ಇದ್ದೀರಿ, ಪೂಜಾ, ನೈಸ್. ಓಕೆ, ವೆರಿ ನೈಸ್. ಲಾಟ್ ಆಫ್ ಯು, ಬ್ಯೂಟಿಫುಲ್, ಎಕ್ಸಲೆಂಟ್. ಥ್ಯಾಂಕ್ ಯು ಫಾರ್ ದ ಕಮಿಟ್ಮೆಂಟ್. ಅಂಡ್ ಮಕ್ಕಳನ್ನ ಓಕೆ, ಪ್ಲಸ್ ಪ್ಲಸ್ ಇಬ್ಬಿಬ್ರು ಮಕ್ಕಳು. ಎಸ್, ಥ್ಯಾಂಕ್ ಯು ಆಲ್. ಯಾ, ಬ್ಯಾಕ್ ಟು ನಿಶಾ ಟು ಕಂಟಿನ್ಯೂ. ಓಕೆ, ಯಾರೆಲ್ಲ ಮಕ್ಳಿದ್ದೀರಾ ನಿಮಗೂ ಕೂಡ ವೆಲ್ಕಮ್. ನಿಮ್ಮ ಅಪ್ಪ ಅಮ್ಮ ನಿಮಗೊಂದು ಸ್ಪೆಷಲ್ ಗಿಫ್ಟ್ ರೆಡಿ ಮಾಡಿದ್ದಾರೆ ಇವತ್ತು. ಸೊ ಏನಕ್ಕೆ ಸ್ಪೆಷಲ್ ಅಂದ್ರೆ, ಸ್ಪಿರಿಚುಯಾಲಿಟಿ ಆಲ್ಮೋಸ್ಟ್ ದೊಡ್ಡವರಿಗೆ ತುಂಬಾ ರೀಚಬಲ್ ಇದೆ. ಮಕ್ಕಳಿಗೆ ಅಷ್ಟು ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿನ್ನೂ ಅದನ್ನ ರಿಸೀವ್ ಮಾಡ್ಕೊಳಕ್ ರೆಡಿ ಇಲ್ಲ ಅಂತ ಹೇಳಿ ನಾವು ಅನ್ಕೊಳ್ತೀವೋ ಏನೋ. ಬಟ್ ಇಲ್ಲ, ಕರೆಕ್ಟ್ ಆದ ಏಜ್ ಮಕ್ಕಳದೆ. ಯಾಕಂದ್ರೆ ಅವರು ನಮ್ಮ ಮುಂದಿನ ಭವಿಷ್ಯ. ಅವರ ಫೌಂಡೇಶನ್ ಯಾವಾಗ ಸ್ಟ್ರಾಂಗ್ ಆಗಿರತ್ತೆ, ನಮ್ಮ ಭವಿಷ್ಯ ಅಷ್ಟೇ ಸ್ಟ್ರಾಂಗ್ ಆಗಿರತ್ತೆ. ಸೊ ಇದು ರೈಟ್ ಏಜ್ ಅವರಿಗೆ ಈ ಒಂದು ಫೀಲ್ಡ್ ಅಲ್ಲಿ
ಇಳಿಯೋದಕ್ಕೆ, ಅವರ ಒಂದು ಐಡೆಂಟಿಟಿನ ಅವರು ಕಂಡ್ಕೊಳ್ಲಿಕ್ಕೆ ಅವರಿಗೆ ಜಾಸ್ತಿ ಕ್ಲಾರಿಟಿ ಬೇಕು. ಸೊ ಈ ಕ್ಲಾರಿಟಿ ಎಲ್ಲ ತಂದ್ಕೊಡುತ್ತೆ ಈ ಒಂದು ಕೋರ್ಸ್. ಏಜ್ ಲಿಮಿಟ್ ಸರ್ ಹೇಳ್ದಂಗೆ ಇದು 7 years ಇಂದ 13 years. ಕಿಡ್ಸ್ ಲಿಮಿಟ್ ಅಲ್ಲಿ ಬರ್ತಾರೆ. 13 years ಎಬೋ ಅವ್ರನ್ನ ಅಡಲ್ಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಗೌರ್ಮೆಂಟ್ ಅಡಲ್ಟ್ ಅಲ್ಲ, ಅವ್ರದ್ದು 18 years. ಬಟ್ ಈ ಒಂದು ESP ಅಲ್ಲಿ 13 years. ಏನಕ್ಕೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಒಂದು 13 years ಮೇಲೆ ಸ್ವಲ್ಪ ಲಾಜಿಕಲ್ ಮೈಂಡ್ ಡೆವಲಪ್ ಆಗಿರತ್ತೆ. ಸ್ವಲ್ಪ ಏನು ತುಂಬಾನೇ ಡೆವಲಪ್ ಆಗಿರತ್ತೆ. ಸೊ ಅವರು ಈ ಒಂದು ಇಲ್ಲಿ ಕಲಿಸುವಂತದನ್ನ ಅಷ್ಟು ಗ್ರಾಸ್ಪ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಮೆಥಡ್ ಸ್ವಲ್ಪ ಚೇಂಜ್ ಇರತ್ತೆ ಅಡಲ್ಟ್ಗೆ ಮತ್ತೆ ಮಕ್ಕಳಿಗೆ. ಸೊ ಮಕ್ಕಳಂದ್ರೆ ಯಾರು 7 ವರ್ಷದಿಂದ, ಯಾಕೆ ಅಂದ್ರೆ 7ರಿಂದ ಕೆಳಗೆ ಅಂದ್ರೆ ಸ್ವಲ್ಪ ಅವರಿಗೆ ನಾವ್ ಹೇಳೋದು ಎಕ್ಸರ್ಸೈಸ್ಗಳು ಅದೆಲ್ಲ ಬೇಗ ಅಬ್ಸರ್ವ್ ಮಾಡ್ಕೊಳಕ್ ಆಗಲ್ಲ. ಈವನ್ 6 years old ಕೂಡ ನಡೆಯತ್ತೆ. ಪೇರೆಂಟ್ಸ್ ನೀವು ಕೂತು ಅವರಿಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀರಾ ಅಂದ್ರೆ 6 years ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೋದು. 13 ಒಂದ್ ಸ್ವಲ್ಪ ಸ್ಟ್ರೆಚ್ ಮಾಡಿ 14 ವರೆಗೂ ಇದ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಬೇಡ ಅಡಲ್ಟ್ ಬ್ಯಾಚಿಗೆ ಅವ್ರು ಹೋಗ್ಲಿ. ಏನಿದು ಲಾಜಿಕಲ್ ಮೈಂಡ್ ಹೆಂಗ್ ವರ್ಕ್ ಆಗತ್ತೆ ಯಾಕೆ ಅನ್ನೋದು ನೆಕ್ಸ್ಟ್ ಸರ್ PPT ಶೇರ್ ಮಾಡ್ಬೋದಾ ಸರ್? ಅದ್ರ ಥ್ರೂನೇ ಹೋಗ್ಬಿಡುವ, ಡೀಟೇಲ್ ಆಗತ್ತೆ. ಇಲ್ಲ ನಾನು ಶೇರ್ ಮಾಡ್ಲಾ? ಎಸ್, ನಿಮ್ಗೆ ಸಾಧ್ಯ ಆದ್ರೆ ನೀವು ನಂತರ ರೆಡಿ ಇಲ್ಲ. ಹಾ, ನಂಗೆ ಆಕ್ಸೆಸ್ ಸಿಗ್ಬೋದಾ ಸರ್? ಆಲ್ರೆಡಿ ಇದೆ ಅಂತ ನಾನು ಭಾವಿಸ್ತೀನಿ. ಫೋಕಸ್ ಆಗಿದೆ. ಯಾ, ನಾನೇ ಸರ್ ಚೂರು ಸಜೆಸ್ಟ್ ಮಾಡ್ಬೋದಾ? ನಾನು ಇದನ್ನ ಡ್ರೈವ್ ಅಲ್ಲಿ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಟ್ಯಾಬ್. ಓಕೆ, ಲೆಟ್ ಮಿ ಟ್ರೈ ಟು ಫೈಂಡ್. ಗಿವ್ ಮಿ 2 minutes. ನಾನು ಶೇರ್ ಮಾಡಿ. ಮೀನ್ ಟೈಮ್ ಮೇ ಬಿ ನೀವು ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಬಗ್ಗೆ ಮಾಹಿತಿಯನ್ನ ಕೊಡ್ಬೋದು. ನಾನು ಅಷ್ಟರಲ್ಲಿ. ಹಾ ಸರ್, ಓಕೆ. ಲೆಫ್ಟ್ ಬ್ರೈನ್ ಅಂದ್ರೆ ಏನು, ರೈಟ್ ಬ್ರೈನ್ ಅಂದ್ರೆ ಏನು ಅಂತ ಬಂದ್ರೆ, ನಮ್ಮ ಮೈಂಡ್ ಅಲ್ಲಿ ಎರಡು, ನಾವು ಲೆಫ್ಟ್ ಮತ್ತೆ ರೈಟ್, ನಮ್ಮ ಬಾಡಿಯ ಒಂದಿಷ್ಟು ಸೆನ್ಸ್ ಗಳನ್ನ, ನಮ್ಮ ಆಕ್ಟಿವಿಟೀಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಮೇಜರ್ ಯಾವ್ದು ಕಂಟ್ರೋಲ್ ಮಾಡುತ್ತೆ ಈಗ ಈ ಮಾಡರ್ನ್ ಲೈಫ್ ಅಲ್ಲಿ? ಲೆಫ್ಟ್ ಬ್ರೈನ್. ಏನಿದು ಲೆಫ್ಟ್ ಬ್ರೈನ್ ಅಂದ್ರೆ, ಇದೆಲ್ಲ ನಂಬರ್ಸ್ ಗಳ ಮೇಲೆ, ಲಾಜಿಕ್ ಥಿಂಗ್ಸ್ ಗಳ ಮೇಲೆ ವರ್ಕ್ ಮಾಡುತ್ತೆ. ಅಂದ್ರೆ ಇದಕ್ಕೆ ಎಲ್ಲದಕ್ಕೂ ಲಾಜಿಕಲ್ ಆಗಿ ಒಂದು ಆನ್ಸರ್ ಬೇಕು. 1+1 2 ಇದು ಲಾಜಿಕಲ್ ಮೈಂಡ್. ನೀವು ಬೇರೆ ನಂಬರ್ ಚೇಂಜ್ ಮಾಡಿ ಹೇಳಿದ್ರೆ ಅದು ಒಪ್ಕೊಳ್ಳೋದಿಲ್ಲ. ಬಟ್ ಈ ರೈಟ್ ಬ್ರೈನ್ ಅಂತ ಏನ್ ಹೇಳ್ತೀವಿ, ಅದು ಆರ್ಟಿಸ್ಟಿಕ್ ಮೈಂಡ್ ಅಂತ ಹೇಳ್ತೀವಿ. ಅದು ಮತ್ತೆ ಇನೋವೇಷನ್ ಗಳು ಜಾಸ್ತಿ ಎಲ್ಲ ಹುಟ್ಟೋದು ಯಾರದು, ಈ ರೈಟ್ ಬ್ರೈನ್ ಜಾಸ್ತಿ ಆಕ್ಟಿವ್ ಇರುತ್ತಲ್ಲ ಅವರದು. ಹೇಗೆ ಐಡೆಂಟಿಫೈ ಮಾಡ್ಬೋದಂದ್ರೆ, ಈ ಕಲೆ, ಸಂಗೀತ, ಚಿತ್ರಕಲೆ, ಆಕ್ಟಿಂಗು, ಡ್ಯಾನ್ಸು, ಮ್ಯೂಸಿಕ್ಕು, ಎಮೋಷನ್ಸು, ಇದೆಲ್ಲ ಬರೋದು ರೈಟ್ ಬ್ರೈನ್ ಅಲ್ಲಿ. ಈಗ ನಾವು ಸಿಂಪಲ್ ಆಗಿ ಮ್ಯಾನಿಫೆಸ್ಟೇಷನ್ ಎಲ್ಲ ನಾವು ಇದ್ ಮಾಡ್ತೀವಿ. ಲಾಜಿಕ್ ಮೈಂಡಿಗೆ ಮ್ಯಾನಿಫೆಸ್ಟೇಷನ್ ಅನ್ನೋದೇ ಅದಕ್ಕೆ ಅರ್ಥ ಆಗಲ್ಲ. ಅದ್ ಹೇಗೆ ನಾನು ಇದಾಗ್ಬೋದು ಅನ್ಕೊಂಡ್ರೆ ಹೆಂಗಾಗತ್ತೆ? ಇನ್ 1 ವರ್ಷದಲ್ಲಿ ನಾನು ಮನೆ ಕಟ್ತೀನಿ, ಇಲ್ಲಲ್ಲ ನನಗೆ ಅಷ್ಟು ಇನ್ಕಮ್ ಹೇಗೆ ಕಟ್ಲಿಕ್ಕೆ ಆಗತ್ತೆ? ಇದು ಲಾಜಿಕ್ ಮೈಂಡ್ ಹೇಳತ್ತೆ. ಬಟ್ ರೈಟ್ ಬ್ರೈನ್ ಯಾವಾಗ ಆಕ್ಟಿವೇಟ್ ಆಗಿರತ್ತೆ ಅವಾಗ ಮ್ಯಾನಿಫೆಸ್ಟೇಷನ್ ಕೂಡ ನಡೆಯುತ್ತೆ. ಯಾಕಂದ್ರೆ ಅದಕ್ಕೆ ಲಾಜಿಕಲ್ ಥಿಂಗ್ಸ್ ಬೇಕಾಗಿಲ್ಲ, ಅದು ಎಮೋಷನ್ಸ್ ಗಳ ಜೊತೆಗೆ ಕನೆಕ್ಟ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇವತ್ತಿನ ಮಾಡರ್ನ್ ಲೈಫ್ ಅಲ್ಲಿ ಮಕ್ಕಳು ಸ್ಕೂಲಿಗೆ ಕಾಲಿಟ್ಟ ತಕ್ಷಣ ಅವರಿಗೆ ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಾನು ಏನ್ ಹೇಳಿದೀನಿ ಅದನ್ನೇ ನೀನು ಮಾಡ್ಬೇಕು, ನಾನು ಎಷ್ಟು ಹೇಳಿದೆ ಅಷ್ಟೇ ಆನ್ಸರ್ ಬರಿಬೇಕು. ಎ ಫಾರ್ ಆಪಲ್, ಎ ಫಾರ್ ಆಂಟ್ ಬೇಡ ನನಗೆ ಆನ್ಸರ್, ಎ ಫಾರ್ ಆಪಲ್ ನೀನ್ ಹೆಟ್ ಮಾಡ್ಬೇಕು. ಈ ತರ ಸಣ್ಣ ವಿಷಯಕ್ಕೆ ರಿಸ್ಟ್ರಿಕ್ಷನ್ ಮಾಡ್ತಾ ಮಾಡ್ತಾ ಅವ್ರದ್ದು ಕ್ರಿಯೇಟಿವಿಟಿ ಅನ್ನೋದು ಹೋಗ್ಬಿಡತ್ತೆ.
ಸೊ ಲೆಫ್ಟ್ ಬ್ರೈನ್ ಅನ್ನೋದೇ ಡಾಮಿನೇಟಿಂಗ್ ಆಗಿ ಬರುತ್ತೆ. ಸೊ ಇದು ಒಂದು ರೆವಲ್ಯೂಷನ್ ತರ ಆಗಿರೋದು, ಎಲ್ಲ ಗೊತ್ತಿದ್ದೇ ನಡೆದಿರೋದು ಅಂತಾನು ಹೇಳ್ತಾರೆ. ಅಂದ್ರೆ ನೀವು ಜಾಸ್ತಿ ಎಲ್ಲ ಯೋಚನೆ ಮಾಡ್ಬೇಡಿ, ನಾವೇನ್ ತೋರಿಸ್ತೀವಿ ಫ್ಯಾಕ್ಟ್ರಿಯಲ್ಲಿ ಹೋಗೋದು, ವರ್ಕ್ ಮಾಡೋದು, ವಾಪಸ್ ಬರೋದು. ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಜಾಬ್ ನಾವೆಲ್ಲಿ ಮಾಡ್ತೀವಿ ಅಲ್ಲಿ ಕೂಡ ನಮಗೆ ಇದೇ ತರ ಆಗತ್ತೆ. ಎಷ್ಟಿದೆ ಅಷ್ಟೇ ಲಿಮಿಟ್ ಅಲ್ಲೇ ನಮ್ಮನ್ನ ಕಟ್ ಹಾಕ್ತಾರೆ, ಅದಕ್ಕಿಂತ ಹೆಚ್ಚು ಇನೋವೇಷನ್ಸ್ ಏನು ನಡೆಯಕ್ಕೆ ಬಿಡೋದಿಲ್ಲ. ಸೊ ಈ ಬ್ರೈನ್ ಹಂಗಾಗಿ ರೈಟ್ ಬ್ರೈನ್ ಅನ್ನೋದು ಬರ್ತಾ ಬರ್ತಾ ಅದರ ಒಂದು ಸಾಮರ್ಥ್ಯ ಏನಿದೆ ಅದು ತುಂಬಾ ಇದೆ ಅದಕ್ಕೆ, ಬಟ್ ಅದನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಈ ಕಡಿಮೆ ಮಾಡ್ತಾ ಬರೋದ್ರಲ್ಲಿ ಏನಾಗುತ್ತೆ, ನಮ್ಮ ನರ್ವ್ ಸಿಸ್ಟಮ್ ಅಲ್ಲಿ ನಿಯಾನ್ಸ್ ಗಳಂತ ಇರತ್ತೆ, ಅದು ಹೊಸ ಹೊಸ ವಿಷಯಗಳು ಆಕ್ಟಿವ್ ಆಗಿ ಇಡುವಂತದ್ದು, ಅದು ಡಲ್ ಆಗ್ತಾ ಬರುತ್ತೆ. ಈ ವರ್ಕ್ಶಾಪ್ ಅಲ್ಲಿ ನಾವು ಮಾಡಿಸುವಂತ ಎಕ್ಸರ್ಸೈಸ್ ಗಳಿರ್ಬೋದು, ಬೇರೆ ಆಕ್ಟಿವಿಟೀಸ್ ಗಳಿರೋದು, ಇವೆಲ್ಲ ಏನ್ ಬೂಸ್ಟ್ ಮಾಡುತ್ತೆ, ಈ ರೈಟ್ ಬ್ರೈನ್ ಆಕ್ಟಿವಿಟೀಸ್ ನ ಜಾಸ್ತಿ ಮಾಡುತ್ತೆ. ಸೊ ಆಟೋಮೆಟಿಕ್ ಆಗಿ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆನ್ಸ್, ಲೆಫ್ಟ್ ಮತ್ತೆ ರೈಟ್ ಬ್ರೈನಿನ ಡಿಫ್ರೆನ್ಸ್, ಮತ್ತೆ ನಮಗೆ ರೈಟ್ ಬ್ರೈನ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ, ಅದನ್ನ ಯಾಕೆ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದು ಈ ವರ್ಕ್ಶಾಪಿನ ಒಂದು ಉದ್ದೇಶ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಸರ್ ನೆಕ್ಸ್ಟ್ ಸ್ಲೈಡಿಗೆ ಹೋಗುವ ಸರ್. ನೆಕ್ಸ್ಟ್ ನಾನೀಗ ಹೇಳ್ದೆ ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್ದು ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ. ಓಕೆ, ನಾನು ಹೇಳಿದೆ ಅದೇ ಲಾಜಿಕ್ ಮೈಂಡ್ ಅಂದ್ರೆ ಮ್ಯಾಥ್ಸು, ಸೈನ್ಸು, ನಂಬರ್ಸು ಇದೆಲ್ಲ ಕೂಡ ಲೆಫ್ಟ್ ಬ್ರೈನ್ ಅಲ್ಲೇ ಬರುತ್ತೆ. ರೈಟ್ ಬ್ರೈನ್ ಅಲ್ಲಿ ಬಂದ್ಬಿಟ್ರೆ ಎಲ್ಲ ಸಿಂಬಲ್ಸ್ಗಳು, ಇಮ್ಯಾಜಿನೇಷನ್ಸ್, ಫಿಲಾಸಫಿ, ನಮ್ಮ ಸ್ಪಿರಿಚುಯಾಲಿಟಿ ಇರ್ಬೋದು, ರಿಸ್ಕ್ ಟೇಕಿಂಗ್ ಎಲ್ಲ ಆಗೋದು ರೈಟ್ ಬ್ರೈನ್ ಅಲ್ಲೇ. ಯಾಕಂದ್ರೆ ಅದು ಲಾಜಿಕ್ ಆಗಿ ಥಿಂಕ್ ಮಾಡಲ್ಲ, ನೋಡೋಣ ಏನಾಗುತ್ತೆ, ನಾನು ಈ ರಿಸ್ಕ್ ತಗೊಳ್ತೀನಿ ಅಂತ ಹೇಳಿ ಹೋಗುತ್ತೆ. ಸೊ ಯಾವಾಗ ನಾವೊಂದು ರಿಸ್ಕ್ ತಗೊಳ್ತೀವಿ ಲೈಫ್ ಅಲ್ಲಿ, ಅವಾಗ್ಲೇ ಏನಾದ್ರೂ ದೊಡ್ಡದಾಗಿ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ಯಾರಿಗೆ ಆ ರೈಟ್ ಬ್ರೈನ್ ಜಾಸ್ತಿ ಆಕ್ಟಿವ್ ಆಗಿರುತ್ತೆ, ಅವರು ಇಂತ ದೊಡ್ಡ ದೊಡ್ಡ ಡೆಸಿಷನ್ ಗಳು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿಸ್ ಇಸ್ ದ ಸೇಮ್ ಒನ್. ಅದನ್ನ ಇನ್ನು ಡಿಫ್ರೆಂಟ್ ವೇ ಅಲ್ಲಿ ನಾವು ಹೇಳಿದೀವಿ. ಇದರ ಒಂದು ಮೂಲ ನಾನು ಹೇಳ್ಬಿಡ್ತೀನಿ, ಅದು ಫಸ್ಟ್ ಸ್ಲೈಡ್ ಅಲ್ಲಿ ಇತ್ತು ಅನ್ಸುತ್ತೆ. ಇದು ಎಲ್ಲಿಂದ ಬಂತು, ಇದನ್ನ ಯಾರು ಕಂಡುಹಿಡಿದಿದ್ದು ಫಸ್ಟ್, ಅಥವಾ ಈ ಒಂದು ಕೋರ್ಸ್ ನ ಡೆವಲಪ್ ಮಾಡಿದವ್ರು ಯಾರು ಅಂದ್ರೆ ಡಾಕ್ಟರ್ ಮಕ್ಯಾಟೋ ಅಂತ ಹೇಳಿ, ಇವರು ಜಪಾನಿನ ಒಬ್ರು ಸೈಂಟಿಸ್ಟ್. ಇವ್ರು ಬಿಲೀವ್ ಮಾಡ್ತಾರೆ ಅದೇ ಮಕ್ಕಳು ಹುಟ್ಟುವಾಗ ಅವರ ರೈಟ್ ಬ್ರೈನ್ ಜಾಸ್ತಿ ಆಕ್ಟಿವ್ ಆಗಿರತ್ತೆ, ಅವ್ರು ತುಂಬಾ ಇನೋವೇಟಿವ್ ಆಗಿರ್ತಾರೆ. ಬೆಳೀತಾ ಬೆಳೀತಾ ನಮ್ಮ ಸಿಸ್ಟಮ್, ನಮ್ಮ ಎಜುಕೇಶನ್ ಅದನ್ನ ಚೇಂಜ್ ಮಾಡ್ತಾ ಬರತ್ತೆ. ಸೊ ಅದನ್ನ ರಿಆಕ್ಟಿವ್ ಮಾಡ್ಬೇಕು. ಇದನ್ನ ಇವರು ಹಿಮಸ್ಪರಿಕ್ ಸಿಂಕ್ರನೈಸೇಷನ್ ಅಂತ ಕರೀತಾರೆ. ಅಂದ್ರೆ ಯಾವಾಗ್ಲೂ ಬರೀ ರೈಟ್ ಬ್ರೈನ್ ಒಂದೇ ಡಾಮಿನೇಟ್ ಆದ್ರೆ ಸಾಕಾಗತ್ತಾ? ಇಲ್ಲ, ಎರಡೂ ಕೂಡ ಈಕ್ವಲ್ ಆಗಿ ಹೋಗ್ಬೇಕು ಅಂತ ಇವ್ರು ಇದ್ ಮಾಡ್ತಾರೆ. ಸೊ ಅದು ಈಕ್ವಲ್ ಆಗಿ ಇಡ್ಲಿಕ್ಕೆ, ಈಕ್ವಲ್ ಆಗಿ ಆಕ್ಟಿವೇಟ್ ಮಾಡೋದಿಕ್ಕೆ ಏನೆಲ್ಲ ನಾವು ಎಕ್ಸಸೈಸ್ ಗಳು ಮಾಡಿಸ್ಬೇಕು, ಆ ಮೈಂಡ್ ಅನ್ನ ಹೇಗೆ ಟ್ರೈನ್ ಮಾಡ್ಬೇಕು ಅಂತ ಅವರೊಂದು ಅದ್ರ ಬಗ್ಗೆ ಹೆಚ್ಚು ರಿಸರ್ಚ್ ಮಾಡ್ಬಿಟ್ಟು ಒಂದು ಡಿಸೈನ್ ಮಾಡ್ತಾರೆ ಒಂದು ಕೋರ್ಸು, ಅದೇ ESP, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಹೇಳಿ. ಸೊ ಈ ಕೋರ್ಸು ಬೇರೆ ಬೇರೆ ಹೆಸರಲ್ಲೂ ಕೂಡ ಕರೆಯಲ್ಪಡುತ್ತೆ, ನೀವು ಕೇಳಿರ್ಬಹುದು. ಗಾಂಧಾರಿ ವಿದ್ಯೆ ಅಂತ ಕರೀತಾರೆ, ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಕರೀತಾರೆ, ರೈಟ್ ಬ್ರೈನ್ ಆಕ್ಟಿವೇಶನ್ ಅಂತ ಕರೀತಾರೆ. ಬಹಳಷ್ಟು ಬೇರೆ ಹೆಸರಲ್ಲಿ ಕರೆದ್ರು ಕೂಡ ಇದರ ಉದ್ದೇಶ ಒಂದೇ, ಮಿಡ್ ಬ್ರೈನ್ ಆಕ್ಟಿವೇಶನ್ ಅಥವಾ ರೈಟ್ ಬ್ರೈನ್ ಆಕ್ಟಿವೇಶನ್ ಅಂತಾನೆ ಬರುತ್ತೆ. ಇದು ಖಾಲಿ ನಮ್ಮ ಇಂಡಿಯಾದಲ್ಲ, ಜಪಾನ್ ನಿಂದ ಇದು ಬಂದಿದ್ದಾದ್ರೂ USA ಅಲ್ಲಿ, UK, ಇಂಡೋನೇಷಿಯಾ, ಸಿಂಗಾಪುರ್, ಇಲ್ಲೆಲ್ಲ ಕಡೆ ಇದು ಆಲ್ರೆಡಿ ಇದರ ಕ್ಲಾಸ್ಗಳು ನಡೀತಾ ಇದೆ, ವರ್ಕ್ಶಾಪ್ಸ್ ಗಳು ನಡೆಯುತ್ತೆ. ಇವನ್ ಕೆಲವೊಂದು ಸ್ಕೂಲ್ಗಳು ಇದನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂಡು ಈ ಒಂದು ಥೇರಿ ಮೇಲೆ, ರೈಟ್ ಬ್ರೈನ್ ಮೇಲೆನೆ ಅವರ ಸಿಲೆಬಸ್ ಗಳನ್ನ ಚೇಂಜಸ್ ಮಾಡ್ಕೊಂಡು ಮಕ್ಕಳನ್ನ ಫ್ರೀ ಬಿಟ್ಟು ಅವರ ಇನೋವೇಷನ್ ಗಳನ್ನ ಹೊರಗೆ ತೆಗೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದೆ. ಬಟ್ ಲಾರ್ಜ್ ನಂಬರ್ ಅಲ್ಲಿ ಆಗ್ತಾ ಇಲ್ಲ, ಇನ್ನು ಓಲ್ಡ್ ಎಜುಕೇಶನ್ ಸಿಸ್ಟಮ್ ಅಲ್ಲೇನೆ ಸ್ಟಕ್ ಆಗಿದ್ದೀವಿ, ಇನ್ನು ಪೂರ್ತಿ ಅಷ್ಟೊಂದು ರೆವಲ್ಯೂಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಬಟ್ ಇದು ನಾವು ಮಾತ್ರ ಅಲ್ಲ, ಬಹಳಷ್ಟು ಕಂಟ್ರಿಗಳು ಈ ಒಂದು ರೈಟ್ ಬ್ರೈನ್ ಆಕ್ಟಿವೇಶನ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ. ಸೊ ಈ ರೈಟ್ ಬ್ರೈನ್ ಅಥವಾ ಮಿಡ್ ಬ್ರೈನ್ ಎಲ್ಲಿರುತ್ತೆ ಅಂತ ಬಂದ್ರೆ ಹಿಂಡ್ ಬ್ರೈನ್ ಇಂದ ಮೇಲೆ, ಹಾಗೆ ನಮ್ಮ
ಫೋರ್ತ್ ಬ್ರೈನಿನ ಮಧ್ಯದಲ್ಲಿ ಬರುತ್ತೆ. ಹಾಗೆ ಮಿಡ್ ಬ್ರೈನ್ ನ ಒಂದು ಆ ಕೆಲಸ ಏನು ಅಂತ ಬಂದ್ರೆ, ನಮ್ಮ ಮೋಟಾರ್ ಕಂಟ್ರೋಲ್ ಅಂದ್ರೆ ನಾವು ಕೈ ಕಾಲು ಆಡಿಸ್ತೀವಿ, ಓಡಾಡ್ತೀವಿ, ಇದೆಲ್ಲ ಮೋಟಾರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇದನ್ನ ಮತ್ತೆ ನಮ್ಮ ಎಕ್ಸ್ಟ್ರಾ ಸೆನ್ಸರಿ ಅಂದ್ರೆ ವಿಷನ್ ಆಗಿರ್ಬೋದು, ಕೇಳಿಸ್ಕೊಳ್ಳೋದು, ಮಾತಾಡೋದು, ಇದನ್ನ ಅದು ಸಿಂಕ್ರನೈಸ್ ಮಾಡ್ಕೊಳ್ಳುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಬೋತ್ ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್ ಎರಡನ್ನು ಕೂಡ ಅದು ಜೊತೆಯಲ್ಲಿ ಕನೆಕ್ಟ್ ಮಾಡ್ಕೊಂಡು ನಡೆಸೋದೇ ಮಿಡ್ ಬ್ರೈನ್. ಸೊ ಯಾವಾಗ ಮಿಡ್ ಬ್ರೈನ್ ಆಕ್ಟಿವೇಟ್ ಆಗಿರತ್ತೆ, ಆಟೋಮೆಟಿಕ್ ಆಗಿ ಲೆಫ್ಟ್ ಮತ್ತೆ ರೈಟ್ ಬ್ರೈನ್ ಎರಡು ಕೂಡ ಆಕ್ಟಿವೇಟ್ ಆಗಿರತ್ತೆ ಅಂಡ್ ಜೊತೆಯಲ್ಲೇ ಕೆಲಸ ಮಾಡ್ತವೆ. ಸೊ ಇದು ಎಲ್ಲಿರುತ್ತೆ ಮಿಡ್ ಬ್ರೈನ್ ಅಂದ್ರೆ ಹೀಗೆ. ಈವನ್ ನಮ್ಮ ಆಜ್ಞಾ ಚಕ್ರದ ಪಾಯಿಂಟ್ ಏನಿದೆ ಅಲ್ಲ, ಅದು ಆಕ್ಟಿವೇಟ್ ಮಾಡೋದ್ರಿಂದನೂ ಕೂಡ ಮಿಡ್ ಬ್ರೈನ್ ಆಕ್ಟಿವೇಟ್ ಆಗತ್ತೆ. ನಮ್ಮ ಜ್ಞಾನದ ಕಣ್ಣು ಅಂತ ನಾವೇನು ಸ್ಪಿರಿಚುಯಾಲಿಟಿಯಲ್ಲಿ ಕರಿತೀವಿ ಅದು. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಗೇನ್ ಇದು ನಮ್ಮ ಬ್ರೈನ್ ಸ್ಟ್ರಕ್ಚರ್ ಹೇಗಿರತ್ತೆ, ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ ತೋರಿಸಿದ್ದಾರೆ. ನಾನೀಗೇನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅದ್ರದ್ದು ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಗೆ ಮಕ್ಕಳ ಬ್ರೈನ್ ನ ನಾವು ಆಕ್ಟಿವೇಟ್ ಮಾಡಿದಾಗ, ಮಿಡ್ ಬ್ರೈನ್ ಆಕ್ಟಿವೇಟ್ ಮಾಡಿದಾಗ ಅವ್ರು ಹೇಗೆ ಚೇಂಜಸ್ ಬರುತ್ತೆ ಅವರಲ್ಲಿ, ಅವರ ಕಮ್ಯುನಿಕೇಶನ್ ಅಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಆಗುತ್ತೆ, ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗುತ್ತೆ. ಈ ಒಂದು ಮಿಡ್ ಬ್ರೈನ್ ಆಕ್ಟಿವೇಶನ್ ನಂತರ ಅವ್ರದ್ದು ಸೆನ್ಸರಿ ಇದು ಎಷ್ಟು ಆಕ್ಟಿವ್ ಆಗುತ್ತೆ ಅಂದ್ರೆ, ಅವ್ರದ್ದು ಟಚಿಂಗ್ ಸೆನ್ಸ್ ಆಗಿರ್ಬೋದು, ಅವರ ವಿಷನ್ ಅಲ್ಲಿ ಇರ್ಬೋದು, ಅವ್ರು ಕೇಳಿಸ್ಕೊಳ್ಳೋದ್ರಲ್ಲಿ ಇರ್ಬೋದು, ಇನ್ನು ಜಾಸ್ತಿ ಸೆನ್ಸಬಲ್ ಆಗಿರ್ತಾರೆ. ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಎಷ್ಟೋ ಮಕ್ಳದು ನಾವು ಲೈವ್ ಎಕ್ಸಾಂಪಲ್ ನೋಡಿದೀವಿ. ಕಣ್ಣಿನ ಸಮಸ್ಯೆ ಇರೋ ಮಕ್ಳದು ಎಷ್ಟೋ ಸುಧಾರಣೆ ಆಗಿದೆ ಈ ಒಂದು ವರ್ಕ್ಶಾಪ್ ನ ನಂತರ. ಅವರು ಡೈಲಿ ಹೇಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಇದನ್ನ ಗ್ರಾಜುಯಲಿ ಅವರ ಒಂದು ವಿಷನ್ ಅಲ್ಲಿ ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿರೋವಂಥದ್ದು ನಾವು ನೋಡಿದೀವಿ ನಮ್ಮ ಈ 4 ವರ್ಷದ ಜರ್ನಿಯಲ್ಲಿ. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಅದೇ ನಾ ಹೇಳಿದೆ, ಅವರ ಒಂದು ಸೆನ್ಸರಿ ಕೇಳಿಸ್ಕೊಳ್ಳೋದಿರ್ಬೋದು, ಅವ್ರದ್ದು ವಿಜುವಲ್ ಇರ್ಬೋದು, ಐ ಮೂವ್ಮೆಂಟ್, ಇದೆಲ್ಲದ್ರ ಮೇಲೆ ನಮ್ಮ ಎಕ್ಸಸೈಸ್ಗಳು ಒಂದು ಕಾಂಬಿನೇಷನ್ ಅಲ್ಲಿ ನಾವು ಮಾಡಿರುವಂತದ್ದು. ಈ ಎಕ್ಸಸೈಸ್ ಗಳಲ್ಲಿ ಅವರಿಗೆ ಹ್ಯಾಂಡ್ ಮೂವ್ಮೆಂಟ್ಸ್ ಇರುತ್ತೆ, ಅಂದ್ರೆ ಬಾಡಿ ಮೂವ್ಮೆಂಟ್ ಎಕ್ಸಸೈಸ್ ಗಳಿರತ್ತೆ. ಅವರ ಐಬಾಲ್ ಮೂವ್ಮೆಂಟ್ ಮೇಲೆನೂ ಕೂಡ ಎಕ್ಸಸೈಸ್ ಮಾಡಿಸ್ತೇವೆ. ಹಾಗೆ ವಿಜುವಲ್ ಇನ್ಫಾರ್ಮೇಶನ್ ಅವ್ರದ್ದು ಫೋಟೋಜೆನಿಕ್ ಮೆಮೊರಿ ಅಂತ ಹೇಳ್ತೀವಿ. ಈ ಎಕ್ಸಸೈಸ್ ಗಳಲ್ಲಿ ನಾವು ವಿಜುವಲೈಸೇಷನ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀವಿ. ಅದರಿಂದ ಅವರ ಫೋಟೋಜೆನಿಕ್ ಮೆಮೊರಿ ಇಂಪ್ರೂವ್ ಆಗತ್ತೆ. ಒಂದ್ಸಲ ಏನನ್ನಾದ್ರೂ ನೋಡಿದ್ರೆ ಅವ್ರು ಹಾಗೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಅಷ್ಟು ಸ್ಟ್ರಾಂಗ್ ಆಗತ್ತೆ. ಹಾಗೆ ಅವ್ರು ಕೇಳಿಸ್ಕೊಳ್ಳೋದ್ರಲ್ಲೂ ಕೂಡ ಅಷ್ಟೇ ಹೆಚ್ಚಿನ ಒಂದು ಎನರ್ಜಿ ಅವರಲ್ಲಿ ಕ್ರಿಯೇಟ್ ಆಗತ್ತೆ. ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡಿದ್ವು. ಏನಿದು ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂದ್ರೆ ಹೇಗೆ ವರ್ಕ್ ಆಗತ್ತೆ, ಈ ಲೆಫ್ಟ್ ಮತ್ತೆ ರೈಟ್ ಬ್ರೈನ್ ಎರಡಕ್ಕೂ ಬ್ರಿಡ್ಜ್ ನಾವು ಈ ಮಿಡ್ ಬ್ರೈನ್ ಅಂತ ಹೇಳ್ತೀವಿ. ಎರಡಕ್ಕೂ ಕೂಡ ಇದು ಕನೆಕ್ಟೆಡ್ ಆಗಿರತ್ತೆ. ಎರಡನ್ನೂ ಜೊತೆಯಲ್ಲಿ ತಗೊಂಡು ಹೋಗೋ ಕೆಲಸನೇ ಈ ಮಿಡ್ ಬ್ರೈನ್ ಮಾಡುತ್ತೆ. ಹಾಗೆ ಇದರ ಬೆನಿಫಿಟ್ ಕೂಡ ನಾವು ನೋಡಿದ್ವು. ಅಂದ್ರೆ ತುಂಬಾ ಬೆನಿಫಿಟ್ ಇದೆ. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಅವರ ಮೆಮೊರಿ ಇನ್ಕ್ರೀಸ್ ಆಗತ್ತೆ, ಮತ್ತೆ ಎಂಥದೇ ಪರಿಸ್ಥಿತಿಯಲ್ಲೂ ಒಂದು ಡಿಸಿಷನ್ ತಗೊಳ್ಳುವಷ್ಟು ಒಂದು ಕ್ಲಾರಿಟಿ ಅವರಿಗೆ ಬರುತ್ತೆ, ಕನ್ಫ್ಯೂಷನ್ ಇರೋದಿಲ್ಲ. ಹಾಗೆ ಇವತ್ತಿಗೆ ನಮಗೆ ತುಂಬಾ ಚಾಲೆಂಜಿಂಗ್ ಅನ್ಸೋದು ಮಕ್ಕಳಲ್ಲಿ ಕೂಡ ಡಿಪ್ರೆಷನ್, ಆಂಗ್ಸೈಟೀಸ್ಗಳು ಕಾಣಿಸ್ಕೊಳ್ತಾ ಇದೆ. ಒಂದು ನಮ್ಮ ಫುಡ್ ಸ್ಟೈಲ್ ಆಗಿರ್ಬೋದು, ನಮ್ದು ಮಾಡ್ರನ್ ಲೈಫ್ ಸ್ಟೈಲ್ ಆಗಿರ್ಬೋದು, ಇವತ್ತಿನ ಅವರ ಸ್ಕೂಲಲ್ಲಿ ಅವ್ರಿಗೆ ಸಿಗ್ತಾ ಇರುವಂತ ಪ್ರೆಷರ್ ಆಗಿರ್ಬೋದು, ಇದೆಲ್ಲ ಸೇರ್ಕೊಂಡು ಮಕ್ಕಳಲ್ಲೂ ಕೂಡ ಡಿಪ್ರೆಷನ್ಗೆ ಹೋಗೋರಿದ್ದಾರೆ. ಆಂಗ್ಸೈಟೀಸ್ ನಾವು ತುಂಬಾ ಕಾಮನ್ ಆಗಿ ಕೇಳ್ತೀವಿ. ಸೊ ಈ ವರ್ಕ್ಶಾಪ್ ಅಲ್ಲಿ ನಾವೇನ್ ಹೇಳ್ಕೊಡ್ತೇವೆ, ಒಂದು ಪ್ರಾಮಿಸ್ ಮಾಡ್ಬೇಕು ಪೇರೆಂಟ್ಸ್, ಖಾಲಿ ವರ್ಕ್ಶಾಪ್ ಅಲ್ಲ, ಅದ್ರ ನಂತರದಲ್ಲೂ ಕೂಡ ಮಕ್ಕಳು ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಆಗ ಅದರ ರಿಸಲ್ಟ್ ಕೊನೆವರೆಗೂ ಅವರಿಗೆ ಇರತ್ತೆ. ಸೊ ನಾವು ಫಾಲೋ ಅಪ್ ಮಾಡ್ತೀವಿ. ಪೇರೆಂಟ್ಸ್ ಗಳ ಕಡೆಯಿಂದ ಕೂಡ ಆ ಒಂದು ಕಮಿಟ್ಮೆಂಟ್ ಬೇಕು. ಮಕ್ಕಳು ಸ್ವಲ್ಪ ಅವರಾಗೆ ಕಂಪ್ಲೀಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ಅದನ್ನ ಪೂರ್ತಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋವರೆಗೆ ಸ್ವಲ್ಪ ಫಾಲೋ ಅಪ್ ಬೇಕಾಗತ್ತೆ. ಸೊ ಅವರು ತುಂಬಾ ಕ್ಲಾರಿಟಿಗೆ ಬರ್ತಾರೆ. ನಾನು ಪರ್ಸನಲ್ ಆಗಿ ನನ್ನ ಫ್ರೆಂಡ್ ಒಬ್ಳು ಮಗಳಲ್ಲೇ ನಾನು ನೋಡಿದ್ದೆ, ಅವಳು ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲು. ಸ್ಕೂಲೇ ಡ್ರಾಪ್ ಆಗೋ ಒಂದು ಸ್ಟೇಜಿಗೆ ಬಂದಿದ್ ಮಗು ಈ ವರ್ಕ್ಶಾಪ್ ಆದ್ಮೇಲೆ
ಅವಳು ಎಷ್ಟು ಕ್ಲಾರಿಟಿಗೆ ಬಂದ್ಲ ಅಂದ್ರೆ ಅವಳದೇ ಸ್ಟೇಟ್ಮೆಂಟು, ನನಗೆ ಸ್ಕೂಲಲ್ಲಿ ಯಾರು ಏನ್ ಹೇಳಿದ್ರು, ಅವ್ರು ಹೇಗ್ ನನ್ನ ಹತ್ರ ನಡ್ಕೊಂಡ್ರು ನನಗೇನು ಬಾದರ್ ಆಗೋದಿಲ್ಲ, ಐ ನೋ ಮೈ ವ್ಯಾಲ್ಯೂಸ್ ಅಂತ ಹೇಳಿ. ನನ್ನ ಇಂಪಾರ್ಟೆನ್ಸ್ ಎಷ್ಟಿದೆ, ಸೆಲ್ಫ್ ಲವ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆ ಮಗು ಅರ್ಥ ಮಾಡ್ಕೊಳುತ್ತೆ. ಅಂದ್ರೆ ನೀವು ಪ್ರತಿಯೊಂದು ಪಾಯಿಂಟ್ ಅನ್ನ ಪಿನ್ ಪಾಯಿಂಟ್ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಬೇಡ. ಈ ವರ್ಕ್ಶಾಪ್ ಕಂಪ್ಲೀಟ್ ಆಗ್ಲಿ, ಈ ಎಕ್ಸರ್ಸೈಸ್ ಗಳು ಅವ್ರು ಡೈಲಿ ಮಾಡ್ತಾ ಹೋಗ್ಲಿ, ಆ ಸೆಲ್ಫ್ ಅವೇರ್ನೆಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಡೀಪ್ ಚೇಂಜಸ್ ಅವ್ರ ಒಳಗಿಂದ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇದು ಈ ಬ್ಯೂಟಿ, ಈ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ವರ್ಕ್ಶಾಪ್ ಇಂದು ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ರಿಸಲ್ಟ್ ನಾನು ಆಲ್ರೆಡಿ ಹೇಳಿದೆ. ಇದಕ್ಕಿಂತ ಇನ್ನು ಹೆಚ್ಚಿನ ರಿಸಲ್ಟ್ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲಿ ತುಂಬಾನೇ ಇದೆ. ಇದಿಷ್ಟೇ ಅಲ್ಲ, ಇದೊಂದು ನಾವು ನಿಮಗೆ ಒಂದು ಪಾಯಿಂಟ್ ಮಾಡಿ ಹೇಳೋದು ಅಂತ ಇರ್ಬೋದು. ಇದಕ್ಕೂ ಮೀರಿದ ಇನ್ನೂ ಹೆಚ್ಚಿನ ಒಂದು ಇದನ್ನ ಮಕ್ಕಳಲ್ಲಿ ನಾವು ನೋಡ್ಬೋದು. ಇಲ್ಲಿ ಹೇಳಿದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಲಾಜಿಕಲ್ ಅಂಡ್ ಕ್ರಿಯೇಟಿವಿಟಿ, ಮೆಮೊರಿ ಅಂಡ್ ಕಾನ್ಸಂಟ್ರೇಷನ್, ಥಿಂಕಿಂಗ್ ಎಬಿಲಿಟಿ, ಕಾನ್ಫಿಡೆನ್ಸು, ಸೆಲ್ಫ್ ಎಸ್ಟೀಮ್, ಇದೆಲ್ಲ ನಾವು ಜಸ್ಟ್ ಒಂದು ಹೈಲೈಟ್ ಮಾಡಿರುವಂತದ್ದು. ಬಟ್ ದಿಸ್ ಕೋರ್ಸ್ ಮಚ್ ಮೋರ್ ದ್ಯಾನ್ ದಿಸ್ ಅಂತ ಹೇಳ್ಬೋದು. ಸರಿ, ಕ್ಯಾನ್ ಕ್ಲೋಸ್ ದ PPT. ಓಕೆ, ಏಜ್ ಲಿಮಿಟ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವು. 6 ಅಥವಾ 7 ಇಂದ 13 ಇಯರ್ಸ್ ಅಂತ ಹೇಳಿ. ಅಗೇನ್ ಇದು ಒಬ್ಬೊಬ್ರು ಕೋಚ್ ಮೇಲೆ ಚೇಂಜಸ್ ಆಗತ್ತೆ ತಗೊಳ್ಳೋದು. ಹಂಗೆ ಬಾರ್ಡರ್ ಇದೆ, ಈಗ 13.5 ಅಲ್ಲಿ ಇದಾರೆ, ಏನ್ ಮಾಡೋದು? ವಿ ಕ್ಯಾನ್ ಟೇಕ್, ನೋ ಪ್ರಾಬ್ಲಮ್. ಸೊ ಈ ಒಂದು ವರ್ಕ್ಶಾಪ್ ಅಲ್ಲಿ ಮಕ್ಕಳು ಇನ್ನು ಏನೇನೆಲ್ಲ ಮಾಡ್ತಾರೆ ಅಂದ್ರೆ, ಅವರಿಗೊಂದು ಸೂಪರ್ ಹ್ಯೂಮನ್ ಪವರ್ ಬರುತ್ತೆ. ಏನದು? ಬ್ಲೈಂಡ್ ಫೋಲ್ಡ್ ಅಲ್ಲಿ ಮಕ್ಕಳು, ನಾವೇನೀಗ ಕಣ್ಬಿಟ್ಟು ಈಗ ನೋಡ್ತಾ ಇದೀವಿ, ಒಬ್ರನ್ನೊಬ್ರು ನೋಡ್ತಾ ಇದೀವಿ, ಸ್ಕ್ರೀನ್ ನೋಡ್ತಾ ಇದೀವಿ, ಬರಿತೀವಿ, ಓದ್ತೀವಿ, ಇದು ಎಲ್ಲದನ್ನು ಬ್ಲೈಂಡ್ ಫೋಲ್ಡ್ ಅಲ್ಲಿ ಮಕ್ಕಳು ಮಾಡ್ತಾರೆ. ಕಲರ್ ಐಡೆಂಟಿಫೈ ಮಾಡ್ತಾರೆ, ನಂಬರ್ಸ್ ಗಳು ಐಡೆಂಟಿಫೈ ಮಾಡ್ತಾರೆ, ವರ್ಡ್ಸ್ ಐಡೆಂಟಿಫೈ ಮಾಡ್ತಾರೆ, ಓದ್ತಾರೆ, ಬರೀತಾರೆ. ಇದರ ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್ ಕೂಡ ಇದೆ, ಕ್ವಾಂಟಮ್ ಸ್ಪೀಡ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 3 hours ತಗೊಳ್ಳೋ ಬುಕ್ ಓದ್ಲಿಕ್ಕೆ, ಕಂಪ್ಲೀಟ್ ಮಾಡ್ಲಿಕ್ಕೆ 1 hour ಅಲ್ಲಿ 30 minutes ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅಷ್ಟು ಸ್ಪೀಡ್ ಪಿಕಪ್ ಮಾಡುವಂತ ಒಂದು ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ಅದಕ್ಕೆ ಫೌಂಡೇಶನ್ ಇದು ಫಸ್ಟ್ ಕ್ಲಾಸು, ಅದು ನೆಕ್ಸ್ಟ್ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಬರುತ್ತೆ. ಇದ್ರ ಜೊತೆಯಲ್ಲಿ ಅವರಿಗೆ ಇನ್ನೊಂದು ಸೂಪರ್ ಎನರ್ಜಿ ಕ್ರಿಯೇಟ್ ಆಗತ್ತೆ, ಟೆಲಿಕೈನೆಸಿಸ್ ಅಂತ ಹೇಳಿ. ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೆಲಿಕೈನೆಸಿಸ್ ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಮುಟ್ಟದೆ ಅವರ ಒಂದು ಸೈಕಿಕ್ ಎನರ್ಜಿಯಿಂದ ಅದನ್ನ ಮೂವ್ ಮಾಡೋದು. ಫಾರ್ ಎಕ್ಸಾಂಪಲ್, ಕೈಯಲ್ಲಿ ಈಗ ಒಂದು ಪೆನ್ನು ಏನಾದ್ರು ಇಟ್ಕೊಂಡು ಹ್ಯಾಂಡ್ ಏನು ಮೂವ್ ಮಾಡದೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಬರೀ ಅವರ ಎನರ್ಜಿಯಿಂದ ಅದನ್ನ ಮೂವ್ ಮಾಡಿಸ್ಬೋದು. ಅಷ್ಟು ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗತ್ತೆ. ಯಾವಾಗ ರೈಟ್ ಬ್ರೈನ್ ಆಕ್ಟಿವೇಟ್ ಆಗತ್ತೆ, ಅವಾಗ ಆ ಎನರ್ಜಿ ಕ್ರಿಯೇಟ್ ಆಗತ್ತೆ. ಸೊ ಇದು ಕೂಡ ಈ ವರ್ಕ್ಶಾಪ್ ಅಲ್ಲಿ ಇನ್ಕ್ಲೂಡ್ ಇದೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಬೋನಸ್ ಮಕ್ಕಳಿಗೆ ಸಿಕ್ಕತ್ತೆ. ಇದು ಆಕ್ಚುಲಿ ಈ ವರ್ಕ್ಶಾಪ್ ಇಂದಲ್ಲ, ಬಟ್ ನಾನು ಎಕ್ಸ್ಟ್ರಾ ಆಡ್ ಆನ್ ಮಾಡಿದೀನಿ. ಫೊನೆಟಿಕ್ ಅಂತ ಹೇಳಿ ಒಂದು ಮೆಥಡ್ ಇದೆ. ಅದರಲ್ಲಿ ಲಾರ್ಜ್ ನಂಬರ್ಸ್ ಗಳನ್ನ, ಲೈಕ್ ನಮ್ದು ಫೋನ್ ನಂಬರ್ಸ್, ಫ್ಯಾಮಿಲಿಯಲ್ಲಿ ಒಂದ್ 15-20 ಜನದ್ದು ಫೋನ್ ನಂಬರ್ಸ್ ಆರಾಮಾಗಿ ಅವರು ನೆನ್ಪಲ್ಲಿ ಇಟ್ಕೋಬಹುದು. ಆ ತರದ ಒಂದು ಸ್ಕಿಲ್ ನ ಕೂಡ ಈ ವರ್ಕ್ಶಾಪ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಸೊ ಅವರ ಒಂದು ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ, ಅವ್ರ ಕ್ಲರಿಕ್ಯುಲಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಹಿಸ್ಟ್ರಿಗಳ ಡೇಟ್ಗಳು ತುಂಬಾ ಇರುತ್ತೆ, ಯುದ್ಧಗಳಾಗಿರೋದು ಅದು ಇದು ಅಂತ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಫೊನೆಟಿಕ್ ಮೆಥಡ್ ಕಲ್ತ್ಕೊಂಡ್ರು ಅಂದ್ರೆ ಈಸಿಯಾಗಿ ನಂಬರ್ಸ್ ಗಳನ್ನ ನೆನ್ಪಲ್ಲಿ ಇಟ್ಕೋಬಹುದು. ಸೊ ತುಂಬಾ ಇದೆ, ಬಂಡಲ್ ಆಫ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಈ 15 ದಿನ ಒಂದು ಅವರಿಗೆ ವಂಡರ್ ಕ್ರಿಯೇಟ್ ಮಾಡತ್ತೆ ಅವರ ಮುಂದಿನ ಲೈಫಿಗೆ. ಸೊ ಇಷ್ಟು ಡೀಟೇಲ್ ಹೇಳಿದೀನಿ, ಇನ್ನೂ ಏನಾದ್ರು ಮಿಸ್ ಔಟ್ ಆಗಿರ್ಬೋದು, ಬಟ್ ಐ ಟ್ರೈ ಟು ಕವರ್ ಅಪ್ ಆಲ್ ದ ಡೀಟೇಲ್ಸ್. ಸರ್ ಯಾವ್ದಾದ್ರು ಮಿಸ್ ಆಗಿದೆ ಅನ್ಸಿದ್ರೆ ಲೆಟ್ ಮಿ ನೋ, ಅಥವಾ ಯಾರಿಗೇನಾದ್ರು ಕೇಳಲಿಕ್ಕಿದ್ರೆ ಐ ವಿಲ್ ಟೇಕ್ ದ ಕ್ವಶನ್ಸ್. This is the deep introduction about ESP. Yeah, I think everything is covered. ಈಗ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ನಾವು ಕ್ವಶನ್ಸ್ ತಗೊಳ್ಳೋಣ. ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಶಾ ಅವರಿಂದ ನಿಮ್ಮ ಮಗುಗೆ ಟ್ರೈನಿಂಗ್ ಬೇಕು ಅಂತ ಅನ್ನಿಸ್ತಾ ಇದೆ?
ಯು ಕ್ಯಾನ್ ಟೈಪ್ ಮೀ. ನಿಮ್ಮ ಮಗುಗೆ ಆ ಟ್ರೈನಿಂಗ್ ಬೇಕು ಅಂತ ಅನ್ಸಿದ್ರೆ, ಸೊ ವಿ ಹ್ಯಾವ್ ಅರೇಂಜ್ಡ್ ಒನ್ ಸೆಷನ್. ಇವಾಗ ನಾಡಿದ್ದು 6ನೇ ತಾರೀಕಿನಿಂದ ಇದರ ಟ್ರೈನಿಂಗು ನಾವು ಆನ್ಲೈನ್ ನಲ್ಲಿ ಸ್ಟಾರ್ಟ್ ಮಾಡೋರಿದ್ದೇವೆ. ಸೊ ಫಾರ್ ಯು ವಿ ಹ್ಯಾವ್ ಒನ್ ಸ್ಪೆಷಲ್ ಆಫರ್. ನಿಮ್ಮ ಪರ್ಮಿಷನ್ ಇದ್ರೆ ಆ ಆಫರ್ ಅನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ದ ಲಿಂಕ್ ಅಂಡ್ ಎನಿ ಆಫ್ ಯುವರ್ ಕ್ವಶನ್ಸ್, ಯಾವುದೇ ತರಹದ ಪ್ರಶ್ನೆ ಇದ್ರೆ ನೀವು ಇನ್ ದ ಮೀನ್ ಟೈಮ್ ಕೇಳ್ಬೋದು. ಯಾಕೆಲ್ಲವರು ಹ್ಯಾಂಡ್ ರೈಸ್ ಮಾಡಿದಿರಿ, ನಿಮ್ಮನ್ನು ನಾನು ಅನ್ಮ್ಯೂಟ್ ಮಾಡ್ತೀನಿ. ಸೊ ಬಿಫೋರ್ ಇಲ್ಲಿ ಒಂದು ಲಿಂಕ್ ಅನ್ನ ಇವಾಗ ನಾನು ಶೇರ್ ಮಾಡ್ತೀನಿ. ಸೊ ಎಸ್, ಗುಡ್ ಕ್ವಶನ್ ಪ್ರೇಮ್ ಅವರು. ಎಷ್ಟು ಫೀಸ್ ಅಂತ ಕೇಳ್ತಾ ಇದ್ದಾರೆ. ಫೀಸ್ ದಟ್ ವಿ ಡಿಸೈಡೆಡ್ ಫಾರ್ ದಿಸ್ ಬ್ಯಾಚ್ ಫಾರ್ ದ ಫಸ್ಟ್ 5 ಪೀಪಲ್ ಇಟ್ಸ್ ಓನ್ಲಿ 5,000 rupees. 5,000 ರೂಪಾಯಿ 15 ದಿವಸದ ಕೋರ್ಸ್ ಇರುತ್ತೆ. ಅಂಡ್ SSLC ಮಕ್ಕಳಿಗೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಮಮತಾ ಅವರೇ. ಏಜ್ ಎಷ್ಟಿದೆ ಅದ್ರ ಮೇಲೆ ಹೋಗುತ್ತೆ. ಓಕೆ, ವಿಲ್ ಟೇಕ್ 14 ಅಂತಿದ್ದಾರೆ. ವಿ ವಿಲ್ ಟೇಕ್ ನೋ. ಓಕೆ ಫೈನ್. ಸೊ ಐ ಆಮ್ ಶೇರಿಂಗ್ ದ ಲಿಂಕ್. ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕ್ತೀನಿ. ಯಾರೆಲ್ಲ ನೀವು ಪೇಮೆಂಟ್ ಮಾಡ್ತೀರಾ, ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಅಂಡ್ ಚಾಟ್ ಬಾಕ್ಸ್ ಅಲ್ಲಿ ಪೇಯ್ಡ್ ಅಂತ ಟೈಪ್ ಮಾಡಿ. ಮೀನ್ ಟೈಮ್ ನಿಮ್ಮ ಪ್ರಶ್ನೆಗಳನ್ನ ಇವಾಗ ತಗೊಳ್ಳೋಣ. ಫಸ್ಟ್ ವಿಲ್ ಗೋ ಟು ನಾಗಮಣಿ. ಜೈ ಗುರು. ನಮಸ್ತೆ ಜೈ ಗುರು. ಹಾಯ್ ನಿಶಾ. ಹಾಯ್ ಮ್ಯಾಮ್, ನಮಸ್ತೆ. ನಮ್ ದೊಡ್ಡ ಮೊಮ್ಮಗ ಆದಿತ್ಯ ಅಂತ ಸೆಕೆಂಡ್ PU ಓದ್ತಾ ಇದ್ದಾನೆ. ಈಗ ಜರ್ಮನಿಗೆ ಅವನಿಗೆ ಅಡ್ಮಿಷನ್ ಸಿಕ್ಕಿದೆ. AI ಮಾಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಮಂತ್ ಹೋಗ್ತಾನೆ. ಅವ್ನ ತಮ್ಮನ ಬಗ್ಗೆ ಕೇಳ್ಬೇಕಂತ. ಸೊ ಆಕ್ಚುಲಿ ನನ್ನ ತಮ್ಮನ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ, he has a small problem in grasping and attention. He doesn't he lacks focus and attention. The problem is that he's really capable. He has the caliber to do wonders. ಆದ್ರೆ ಅದು ಅಟೆನ್ಷನ್ ಕೊಡೋದು ಮತ್ತೆ to stay focused ಅದು ಸ್ವಲ್ಪ ಅವ್ನಿಗೆ ಕಷ್ಟ ಪಡ್ತಿದೆ. So in this workshop, will you be helping him with attention, seeking attention or focus, or helping him strengthen his mind so that he can grasp more? Because ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ರೆ he can do wonders ಅಂತ. ಡೆಫಿನೆಟ್ಲಿ. ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆನೆ ಮಾತಾಡಿದೆ. ಇಟ್ ಹ್ಯಾಪನ್ಸ್ ನವ್ ಡೇಸ್. ತುಂಬಾ ಕಾಮನ್. ಮಕ್ಕಳಿಗೆ ಕೇಪಬಿಲಿಟಿ ಇರತ್ತೆ, ಬಟ್ ಏನೋ ಎನ್ವೈರನ್ಮೆಂಟ್ ಇಂದ ಇದರಿಂದ ಕೆಲವೊಂದು ಬಿಹೇವಿಯರ್ ಚೇಂಜಸ್ ಅಂತ ಹೇಳಿ ಆಗಿರುತ್ತೆ. ಡೆಫಿನೆಟ್ಲಿ ವರ್ಕ್ಶಾಪ್ ಡಿಸೈನ್ ಆಗಿರೋದೇ ಇದಕ್ಕೋಸ್ಕರ. ಫೋಕಸಿಂಗ್ ಬರತ್ತೆ, ಡೆಫಿನೆಟ್ ಆಗಿ ಬರತ್ತೆ. ಇಲ್ಲಿ ಮೇನ್ ಅವರಲ್ಲಿ ಡೆವಲಪ್ ಆಗೋದೇ ಈ ಸ್ಕಿಲ್ಸ್. ಕಾನ್ಸಂಟ್ರೇಷನ್, ಫೋಕಸ್, ಮೆಮೊರಿ ಪವರ್ ಆಗತ್ತೆ ಸರ್. ಆನ್ಸರ್ ಇಸ್ ಎಸ್. ಇಲ್ಲಿ ಒಂದು ಸ್ಕ್ರಾಲ್ ಕ್ವಶನ್ ಸರ್, ಫೀಸ್ ಟೂ ಮಚ್ ಅಂತ ಹೇಳಿ. ಈ ಕೋರ್ಸ್ ನೀವು ಹೊರಗಡೆ ಎನ್ಕ್ವೈರಿ ಮಾಡಿ. ಈವನ್ ಗುರುದಾಸ್ ಸರ್ ಜೊತೆ ನಾನು ಫಸ್ಟ್ ಡಿಸ್ಕಸ್ ಮಾಡುವಾಗ ಹೇಳ್ಬಿಡ್ತೇನೆ ನಂಬರು. 25,000 ಹೊರಗಡೆ ಈ ಕೋರ್ಸಿಗೆ ಚಾರ್ಜ್ ಮಾಡ್ತಿರೋದು. ಈವನ್ ರವಿಶಂಕರ್ ಗುರುಜಿ ಅವರ ಬೇರೆ ಅವ್ರದ್ದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ 1 lakh ಅವ್ರ ವರ್ಕ್ಶಾಪ್ ನಡೆಸೋದು ಖಾಲಿ 1 ದಿನ ಮಾತ್ರ. ಫೀಸ್ ಈಸ್ 1 lakh. ಸೊ ನಂಬರ್ಸ್ ಮೇಲೆ ಹೋಗ್ಬೇಡಿ. ಇದು ಮಚ್ ಮೋರ್ ದನ್. ಅಂಡ್ ಇದು 3 ಗುರುಗಳಿಂದ ನಾನು ಕಲ್ತಿರೋದನ್ನ ಒಂದು ಕಾಂಬಿನೇಷನ್ ಮಾಡಿ ಇಲ್ಲಿ ಕೊಡ್ತಾ ಇದೀನಿ. ನಾನೆಷ್ಟು ಪೇ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಇಲ್ಲ, ಇದು ನಥಿಂಗ್. ವಾಟ್ ಎವರ್ ಯು ಆರ್ ಪೇಯಿಂಗ್ ಇಟ್ಸ್ ವೆರಿ ನಾಮಿನಲ್. ನಾವು ಎಲ್ಲಾ ಮಕ್ಕಳಿಗೂ ರೀಚ್ ಆಗ್ಬೇಕಂತ ಹೇಳಿ ಇಷ್ಟು ಕಡಿಮೆಯಲ್ಲಿ ಇಟ್ಟಿರೋದು. ಸೊ ಲಿಂಕ್ ಅನ್ನು ಹಾಕಿದ್ದೀನಿ. ನೆಕ್ಸ್ಟ್ ವಿಲ್ ಗೋ ಟು ಸುಷ್ಮಾ. ಸುಷ್ಮಾ ಅವರ ಪ್ರಶ್ನೆ ಏನಾಗಿದೆ ಹೇಳಿ. ಹ್ಯಾಂಡ್ ರೈಸ್ ಮಾಡಿದಿರಿ. ಎಸ್, ನೆಕ್ಸ್ಟ್ ಕುಸ್ಮಾ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಮ್ಯಾಮ್, ಸುಷ್ಮಾ ಮ್ಯಾಮ್ ಹೇಳಿ. ಮ್ಯೂಟ್ ಆದ್ರಿ ಮ್ಯಾಮ್. ಒಂದ್ ನಿಮಿಷ ಸ್ವಲ್ಪ. ಮೈ ಓನ್ಲಿ ಥಿಂಗ್ ಇಸ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಆಫ್ಟರ್ ಈ ಕೋರ್ಸ್ ನ ಕಲ್ತಾದ್ಮೇಲೆ ಅದ್ ಹೋಗ್ಬಿಡುತ್ತಾ ಅಂತ. ಅಂದ್ರೆ ಕ್ವೆಶ್ಚನ್ ಟು ಮೀ. ಡೈಲಿ ಈಗ ಡ್ರೈವಿಂಗ್ ಕಲಿತೀವಿ ನಾವು. ಡೈಲಿ ಕಾರ್ ಓಡಿಸ್ಲಿಲ್ಲ ಅಂದ್ರೆ ಸ್ಕಿಲ್ ನಮಗ್ ಗೊತ್ತಿದೆ, ಎಬಿಲಿಟಿ ಇರುತ್ತೆ. ಬಟ್ ಏನೋ ಒಂದು 3-4 months ಆದ್ಮೇಲೆ ನೀವು ಕಾರ್ ತಗೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ಸ್ವಲ್ಪ ಪಿಕಪ್ ಆಗ್ಲಿಕ್ಕೆ. ಆ ತರ ಆಗತ್ತೆ.
ಬಟ್ ವಿ ಸಜೆಸ್ಟ್ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲೋ ಒಂದಿನ 2 ದಿನ ಮಿಸ್ ಆಗ್ತದೆ ಅಂದ್ರು ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಎಲ್ಲಾದ್ರೂ ಮಾಡ್ಕೊಂಡು ಹೋಗ್ಬೇಕು. ನಾವು ಡೈಲಿ ಬ್ರಷ್ ಮಾಡ್ತೀವಿ, ಡೈಲಿ ಸ್ನಾನ ಮಾಡ್ತೀವಿ, ಸೊ ಇಲ್ಲಿ ಒಂದು ಸೆಟ್ ಆಫ್ ಎಕ್ಸರ್ಸೈಸ್ ಇದೆ, ಅದ್ರಲ್ಲಿ 1-2 ಮಿಸ್ ಆದ್ರೆ ಪರವಾಗಿಲ್ಲ. ಬಟ್ ನಾವ್ ಏನೂ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಫೀಲ್ ಆಗತ್ತೆ ಎಲ್ಲೋ ಎನರ್ಜಿ ಕಡಿಮೆ ಆಗ್ತಾ ಬಂದಿದೆ ಅನ್ನುವಾಗ ನಿಮಗೆ ಫೀಲ್ ಆಗುತ್ತೆ. ಪ್ರಾಕ್ಟೀಸ್ ಗಳು ಮತ್ತೆ ಸ್ಟಾರ್ಟ್ ಮಾಡುವಾಗ ಮತ್ತೆ ಆ ಎನರ್ಜಿನ ರೀಗೈನ್ ಮಾಡ್ತೀರಾ. ಕಲ್ತಿದ್ದೆಲ್ಲೂ ಹೋಗಲ್ಲ, ಬಟ್ ಡೈಲಿ ಪ್ರಾಕ್ಟೀಸ್ ಬೇಕು. ನಮಿಗೋಸ್ಕರ ನಾವೊಂದು 20 to 30 ಮಿನಿಟ್ಸ್ ಹಿಡಿಯತ್ತೆ ಪೂರ್ತಿ ಅವ್ರದ್ದು ಪ್ರಾಕ್ಟೀಸ್ ಗಳು ಮಾಡ್ಲಿಕ್ಕೆ. ಅಷ್ಟು ಸಮಯ ನಮಿಗೋಸ್ಕರ ನಾವು ಕೊಡೋದು ಡೆಫಿನೆಟ್ಲಿ ಬೇಕು. ಎಸ್, ಹೋಪ್ ಐ ಕ್ಲಿಯರ್ ದ ಥಿಂಗ್. ಇಲ್ಲ, ಮ್ಯೂಟ್ ಅಲ್ಲಿ ಇದ್ದೀರಾ. ಡನ್. ಓಕೆ ಓಕೆ ಓಕೆ. ಸೊ ಮಗಳು 5 ವರ್ಷ, ಮಗ 15 ವರ್ಷ ಪ್ಲಸ್ ಸೇರಿಸಬಹುದಾ? ಕ್ವಶನ್ ರಾಜೇಶ್ವರಿ ಹೊಳ್ಳ ಅವರು. 5 ವರ್ಷ ಅಂದ್ರೆ ಸ್ವಲ್ಪ ಅವರಿಗೆ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಮೆಡಿಟೇಷನ್ಸ್ ಗಳೆಲ್ಲ ಇರುತ್ತೆ. ನನ್ ಮಗನು 5 ವರ್ಷ, ಅವನ್ನ ಒಂದೇ ಕಡೆ ನಾನು 45 ಮಿನಿಟ್ಸ್ ಕೂರ್ಸಕ್ ಆಗೋದಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್. ನಿಮ್ ಮಗು ಅಲ್ಲಿ ಅಷ್ಟು ಮೆಚುರಿಟಿ ಇದೆ, ಅವಳು ಕೂರ್ತಾಳೆ, ಕೂತ್ ಮಾಡ್ತಾರೆ ಅನ್ನೋದಿದ್ರೆ ಡೆಫಿನೆಟ್ಲಿ ಸೇರಿಸ್ಬೋದು. ಬಟ್ ನಾನು ಗ್ಯಾರಂಟಿ ತಗೊಳ್ಲಿಕ್ಕಾಗಲ್ಲ. ಮಗನಿಗೆ ಆಗ್ಬೋದು. 15 ವರ್ಷ ಅಂದ್ರೆ ಬ್ಲೈಂಡ್ ಫೋಲ್ಡ್ ಪ್ರಾಕ್ಟೀಸ್ ಕೆಲವು ಮಕ್ಳು ಮಾಡ್ತಾರೆ. 15 ವರ್ಷ ಕೆಲವು ಸಲ ಆಗೋದಿಲ್ಲ. ನೀವ್ ಅದನ್ನ ಪರ್ಟಿಕ್ಯುಲರ್ ಆಗಿ ಸ್ಟ್ರೆಸ್ ಮಾಡೋದಿಲ್ಲ ಅನ್ನೋದಿದ್ರೆ ಓಕೆ, ಇಲ್ಲಾಂದ್ರೆ ಬೆಟರ್ ಅಡಲ್ಟ್ ಕ್ಲಾಸಿಗೆ ಜಾಯಿನ್ ಮಾಡಿ. ಲಾಜಿಕಲ್ ಮೈಂಡ್ ಡೆವಲಪ್ ಆಗಿರತ್ತೆ, ಅವರಿಗೆ ಕೆಲವು ಪ್ರಾಕ್ಟೀಸ್ ಗಳು ಮಾಡಕ್ ಆಗೋದಿಲ್ಲ. ಓಕೆ, ಆಸ್ ಎ ರೂಲ್ ಚಂದ್ರಶೇಖರ್ ಅವರು ಕೇಳ್ತಾ ಇದ್ರೆ, ಆಸ್ ಎ ರೂಲ್ 13 ವರ್ಷ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಆಚೆ ಇದ್ರೆ ಇಟ್ಸ್ ಲೈಕ್ ಅನ್ ಎಕ್ಸೆಪ್ಷನ್. ಮಿಕ್ಕವರು ಅಡಲ್ಟ್ ಬ್ಯಾಚ್ ಗೆ ಜಾಯಿನ್ ಆಗ್ಬೋದು, ಅಂದ್ರೆ ದೊಡ್ಡವರ ಬ್ಯಾಚ್ ಬೇರೆ ಇರುತ್ತೆ, ಅದಕ್ಕೆ ಜಾಯಿನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಕುಸುಮಾ ಅವ್ರ ಹತ್ರ ಪ್ರಶ್ನೆ ಇದ್ರೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನನ್ ಮಗ ಒಬ್ನು 5 ವರ್ಷದವನಿದ್ದಾನೆ ಮೇಡಮ್, 5.5 ವರ್ಷ. ಮೇಕೆ 6 ವರ್ಷ ತುಂಬುತ್ತೆ. ಒಬ್ನು 16 ವರ್ಷ ತುಂಬಿ ಫಸ್ಟ್ PU ಹೋಗ್ತಾ ಇದ್ದಾನೆ ಮೇಡಮ್. ಈಗ ಅವನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ನಾನು ಅದನ್ನ ಕಲಿತು ಅವನಿಗೆ ಕೋಚ್ ಮಾಡ್ಬೋದಾ? ಅವನ ಪರವಾಗಿ ಮ್ಯಾಮ್ ಪ್ರಾಕ್ಟೀಸ್ ಮಕ್ಳು ಡೈರೆಕ್ಟ್ ಆಗಿ ಕುತ್ಕೋಬೇಕಾಗತ್ತೆ. ನೀವು ಬೇಕು ಅಸಿಸ್ಟೆಂಟ್ ಪೇರೆಂಟ್ಸ್ ಒಬ್ರು ಕುತ್ಕೊಂಡ್ಲೇಬೇಕು ಮಕ್ಳ ಜೊತೆಗೆ. ಅದನ್ನೊಂದು ಹೇಳ್ಬಿಡ್ತಾನೆ, ಪ್ರತಿದಿನ ಒಬ್ರು ಪೇರೆಂಟ್ಸ್ ಮಗುವಿನೊಟ್ಟಿಗೆ ಕುತ್ಕೋಬೇಕು. ಬಟ್ ನೀವು 5.5 ವರ್ಷ ಅವರಿಗೆ ಪಾಸ್ ಆನ್ ಮಾಡೋದು ಕಷ್ಟ ಆಗತ್ತೆ. ಅವ್ರ ಲೈವ್ ಕ್ಲಾಸಲ್ಲಿ ಇದ್ರೆ ಒಳ್ಳೇದು. ಹಾಸ್ಟೆಲ್ ಅಲ್ಲಿ ಇದ್ದಾನೆ ಮೇಡಮ್. ಹಾ, ಅದಕ್ಕೆ ಇವನ್ಗೆ ನಡೆಯುತ್ತಾ? ನೆಕ್ಸ್ಟ್ ಸೆಷನ್ ಇದ್ದಾಗೆ ಅವನು ಫ್ರೀ ಇದ್ದಾಗೆ ನಾನು ಕನೆಕ್ಟ್ ಮಾಡಿ. ಹಾಗೆ ಮಾಡಿ. ಇವನಿಗೆ 4 months ಇದೆ 6 years ಕಂಪ್ಲೀಟ್ ಆಗ್ಲಿಕ್ಕೆ ಅಂತ. ಅವನಿಗೆ ಕೇಳಿ, ಮಾಡ್ತೀಯಾ, ಕಲಿತೀಯಾ? ವೆರಿ ಗುಡ್. ಒಂದ್ ರೆಡಿ ಇದ್ದಾನಂದ್ರೆ ನಾನ್ ರೆಡಿ. ಕುಂದಿರ್ತಾನೆ, ಕಲಿತಾನೆ, ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಕ್ಯಾಪ್ಚ್ ಮಾಡ್ತಾನೆ. ಅದಕ್ಕೆ ಮಾಡಿದ್ರೆ ಅಡಿ ಇಲ್ವಾ? 6 ವರ್ಷ ಮೇಲೆ, 6 ವರ್ಷ ಇನ್ನೂ ಇಲ್ಲ, ಅದಕ್ಕೆ ನೀವ್ ಈಗ 5 ವರ್ಷ ಆಗಲ್ಲ ಅಂದ್ರೆ. ನಾನು ಅದೇ ಹೇಳಿದ್ದು, ಮಕ್ಳ ಮೇಲೆ ಡಿಪೆಂಡ್. ನಿಮಗೆ ಪೇರೆಂಟ್ಸ್ ಆಗಿ ನನ್ಕಿಂತ ಜಾಸ್ತಿ ಗೊತ್ತಿರುತ್ತೆ. ಒಂದೊಂದ್ ಮಕ್ಳು ಒಂದೊಂದ್ ತರ ಇರತ್ತೆ ಗ್ರಾಸ್ಪಿಂಗ್. ಕೆಲವು ಮಕ್ಳು ಕುತ್ಕೊಂಡು ಕೇಳ್ತಾರೆ, ಕೆಲವು ಮಕ್ಳು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಅಂದ್ರೆ ಅವ್ರ ಏಜೇ ಆಗಿರತ್ತೆ. ಅಷ್ಟು ಅರ್ಥ ಮಾಡ್ಕೊಳ್ಳೋ ಅಷ್ಟು ಇರೋದಿಲ್ಲ. ಬಟ್ ಹಂಗಂತ ಇದು ಒಂದ್ ಬ್ಯಾಚ್ ಮುಗಿದ್ಮೇಲೆ ನಾವು ಅವ್ರ ಜೊತೆ ಕನೆಕ್ಟೆಡ್ ಇರಲ್ಲ ಅಂದ್ರೆ ಇರ್ತೀವಿ. ಬಟ್ ನಿಮ್ಮ ರಿಸ್ಕ್ ನಾನು ಹೇಳ್ತೇನೆ. ಮತ್ತೆ ಆಮೇಲೆ ಮಗು ಮೇಲೆ ನೀವು ಸ್ಟ್ರೆಸ್ ಮಾಡಬಾರ್ದು. ಎಲ್ಲರೂ ಮಾಡ್ತಿದ್ದಾರೆ, ನೀನ್ ಯಾಕೆ ಮಾಡ್ತಾ ಇಲ್ಲ, ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಈ ತರದ್ದು ಬರಬಾರ್ದು ಅನ್ನೋ ಒಂದು ರೀಸನಿಗೆ ಮಕ್ಳಿಗೆ ಅಷ್ಟು ನಾವೇನ್ ಹೇಳ್ತಿದೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಇರೋದು ಅಂದ್ರೆ ಒಂದ್ 6 ವರ್ಷ ಏಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಿಮಗೆ ನಂದು ಏಜ್ 26. ಅದಕ್ಕೆ ನಾನು ಓದಲ್ಲ ಅಂತ. ನೀವು ಅಡಲ್ಟ್ ಬ್ಯಾಚಿಗೆ ಸಿಗ್ಬೋದು ಮ್ಯಾಮ್. ಬಟ್ ಮಕ್ಳಿಗೆ ಇಲ್ಲಿ ಬೇರೆ ತರ ಸ್ಕಿಲ್ ಇರತ್ತೆ, ಅಡಲ್ಟಿಗೆ ಸ್ವಲ್ಪ ಬೇರೆ ತರ ಇರತ್ತೆ ಕ್ಲಾಸಸ್. ಹಾಗಾಗಿ ನಾವು ಒಟ್ಟಿಗೆ ಮಾಡೋದಿಲ್ಲ, ಸಪರೇಟ್ ಆಗಿ ಮಾಡ್ತೇವೆ. ಕಿಡ್ಸ್ ಬ್ಯಾಚ್ ನಂತರ ಮತ್ತೆ ಅಡಲ್ಟ್ ಬ್ಯಾಚ್ ಮಾಡೋಣ. ಸರಿ, ಇದು ಕಂಪ್ಲೀಟ್ ಆಗ್ಲಿ ಮೇಡಮ್, ನೆಕ್ಸ್ಟ್ ನಮ್ದು ಕಂಪ್ಲೀಟ್ ಮಾಡೋಣ.
ಆಯ್ತು. ಓಕೆ, ಥ್ಯಾಂಕ್ ಯು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇವಾಗ ಒಂದ್ ಸ್ವಲ್ಪ ಡೆಮೋ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ? ಯು ಕ್ಯಾನ್ ಟೈಪ್ ಡೆಮೋ. ನಮ್ಮ ಹತ್ರ ಒಂದು ಕೆಲವು ವಿಡಿಯೋಸ್ ಇದೆ, ನಿಶಾ ಅವರ ಹಳೆಯ ಸ್ಟೂಡೆಂಟ್ಸ್ಗಳು. ಯಾವ ತರಹದ ಒಂದು ಪಾಸಿಬಿಲಿಟಿ ನಿಮ್ಮ ಮಗುಗೆ ನೀವು ಓಪನ್ ಅಪ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ತೋರ್ಸೋದಕ್ಕೆ ನಾನೊಂದು ವಿಡಿಯೋ ನಿಮ್ಗೆ ತೋರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಇಸ್ ಇಟ್ ಓಕೆ ಟು ಪ್ಲೇ ದ ವಿಡಿಯೋ? ಯಾ, ಓಕೆ, ಪರ್ಫೆಕ್ಟ್. ಸೊ ಸ್ಕ್ರೀನ್ ನೋಡೋಣ, ಅಂಡ್ ಮೇ ಬಿ ಏನಾದ್ರೂ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಿಶಾ ಅವರು ಅದನ್ನ ಹೇಳ್ತಾರೆ. ಲೆಟ್ಸ್ ಗೋ ವಿತ್ ದ ಫಸ್ಟ್. ಹೆಂಗ್ ಓದಿದ್ರಿ? ಓಕೆ, ಫಸ್ಟ್ ಬಾರ್ಡರ್ ಓದ್ತೇನೆ. ಪಿ ಇ ಪಿ ಡಬಲ್ ಪಿ ಇ ಆರ್ ಪೆಪ್ಪರ್, ಎಮ್ ಎ ಎಮ್ ಎ ಕೆ ಇ ಶಬ್ದ ನೋಡಲ್ಲ, ಎಸ್ ಮಿಕ್ಸ್, ಎ ಆ special, yeah, very good. special, F. ಇಲ್ಲಿ ಆರ್ ಎರಡು ಒಟ್ಟಿಗೆ ಬರ್ತಿದೆ. ಓಕೆ, ಎಫ್ ಆರ್ ಐ ಇ ಎನ್ ಡಿ ಡಿ. Pepper makes special friend. very good. ಓಕೆ, ಸೊ ವಿಲ್ ಗೋ ಒನ್ ಮೋರ್. ಇನ್ನ ಒಂದು 2 ವಿಡಿಯೋ ನನ್ನ ಹತ್ರ ಇದೆ, ಅದನ್ನ ತೋರಿಸ್ತೀನಿ. ಐ ಥಿಂಕ್ ಸೆಕೆಂಡ್ ಒನ್ ಈಸ್ ಆನ್ ರೀಡಿಂಗ್ ಸ್ಕಿಲ್. Nine minus 0, 5 minus 3, 20. A squirrel bought 24 peanuts. Next day, she bought 23 more. So 23, 24, 24, 23, 4, 7, 4. Jay scored 76 marks in maths. His friend Jack scored 65 in maths. ತುಂಬ ಕಂಡು ಹೋಗ್ತಾ ಇದೆ. ಲಾಸ್ಟ್ ಸಮ್ ಮಾಡ್ಬೇಕಂತ. 5 marks in maths. Who scored more and by how much? 76. Yeah. Minus 65. ತೆಗಿಲ್ಲ ಇವಾಗ. ಎಸ್, ರಿಮೂವ್ ಮಾಡಿ. ನಿಧಾನ ಒಂದೊಂದೇ ರಿಮೂವ್ ಮಾಡಮ್ಮ. ಓಕೆ, ಇಲ್ಲಿ ಒಂದು ಹೇಳ್ತೇನೆ ನಾನು, ನಿಮಗೆ ಯಾರಿಗಾದ್ರೂ ಕೇಳ್ಬೇಕು ಅನ್ಸ್ಬೋದು. ಅದಕ್ಕಿಂತ ಮುಂಚೆನೆ ಅವ್ರಿಗೆಲ್ಲಾದ್ರೂ ಕೆಳಗಡೆ ಎಲ್ಲಾದ್ರೂ ಕಾಣ್ತಿದ್ದಿರ್ಬೋದಾ ಮಕ್ಕಳು ಮಾಡುವಾಗ ಅಂತ. ನೀವು ಲಾಸ್ಟಿಗೆ ಆ ಮಗು ಬ್ಲೈಂಡ್ ಫೋಲ್ಡ್ ತೆಗ್ದಾಗ ನೋಡಿರ್ಬೋದು, ಸಣ್ಣದೊಂದು ಪ್ಯಾಡ್ ಇಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಕ್ಲಾತ್ ಇಟ್ಟು ಅದ್ರ ಮೇಲೆ ಬ್ಲೈಂಡ್ ಫೋಲ್ಡ್ ಅನ್ನ ಹಾಕಿರುವಂತದ್ದು. ಚಾನ್ಸೇ ಇಲ್ಲ ಕಾಣೋದಿಕ್ಕೆ. ಸೊ ಇಲ್ಲಿ ಅವರಿಗೆ ನಾವು ಅತೇಂದ್ರಿಯ ಶಕ್ತಿ ಅಂತಾರೆ, ಎಕ್ಸ್ಟ್ರಾ ಸೆನ್ಸರಿ ಅಂದ್ರೆ ಆ ಒಂದು ಇದು ಎನರ್ಜಿ ಕ್ರಿಯೇಟ್ ಆಗಿರತ್ತೆ. ಅಷ್ಟು ಅವರ ಕೈಯಲ್ಲೇ ಆ ಎನರ್ಜಿ ಬಂದಿರತ್ತೆ. ಕಣ್ಣು ಮುಚ್ಚಿನೂ ಕೂಡ ಅವರು ಸ್ಕ್ಯಾನ್ ಮಾಡೋದ್ ನೀವು ನೋಡಿರ್ಬೋದು ಕೈಯಿಂದ. ಸೊ ಅವರಿಗೆ ಕಣ್ಣು ಮುಚ್ಚಿದ್ರು ಕೂಡ ಆ ಕಲರ್ಸ್ಗಳು, ವರ್ಡ್ಸ್ಗಳು ಎಲ್ಲ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ಕೊಳತ್ತೆ.
ಸೊ ರೈಟ್ ಬ್ರೈನ್ ಆಕ್ಟಿವೇಶನ್ ಆದ್ಮೇಲೆ ಹೇಳಿದ್ನಲ್ಲ ಒಂದ್ ಸೂಪರ್ ಹ್ಯೂಮನ್ ಆಗ್ತಾರೆ ಮಕ್ಕಳು ಅಂತ. ಯಾರಿಗೇನಾದ್ರು ಕೇಳ್ಲಿಕ್ಕಿದ್ರೆ ಕೇಳ್ಬೋದು ನಂಗೆ. ಐ ಥಿಂಕ್ ಲಕ್ಷ್ಮಿ ಅವ್ರ ಹತ್ರ ಪ್ರಶ್ನೆ ಇದೆ ಅನ್ಸುತ್ತೆ. ಎಸ್ ಮ್ಯಾಮ್. ಹಾ ಹೇಳಿ. ನಮಸ್ತೆ ಮೇಡಮ್. ಸರ್ ಇದು ನಮಸ್ತೆ. ಟೈಮಿಂಗ್ಸ್ ಏನಿರುತ್ತೆ? ಈವ್ನಿಂಗ್ ಟೈಮ್ 6 to 7 ಅಥವಾ 7 to 8 ಆರ್ 5 to 6 ಮೂರ್ ಸ್ಲ್ಯಾಬ್ ಇದೆ. ನಾವು ಪೋಲ್ ಮಾಡುವ ಯಾರಿಗೆ ಪೇರೆಂಟ್ಸ್ಗೆ ಯಾವ ಟೈಮ್ ನಿಮಗೆ ಓಕೆ ಅನ್ಸುತ್ತೆ ನಾವು ಆ ಟೈಮ್ ಅಲ್ಲಿ ಇನ್ ಕೇಸ್ ಕ್ಲಾಸ್ ಮಿಸ್ ಆದ್ರೆ ರೆಕಾರ್ಡಿಂಗ್ ಇರುತ್ತಾ ಈಗ? ಹಾ, ರೆಕಾರ್ಡಿಂಗ್ ಸಿಗತ್ತೆ. ಬಟ್ ಅದಕ್ಕೆ ಲಿಮಿಟೆಡ್ ಟೈಮ್ ವರೆಗೂ ಆಕ್ಸೆಸಬಲ್ ಇರತ್ತೆ. ಬಟ್ ಮಿಸ್ ಮಾಡ್ಕೊಳ್ದೆ ಇದ್ರೇನೆ ಒಳ್ಳೇದು. ಆ ಕಮಿಟ್ಮೆಂಟ್ ತಗೊಂಡೆ ನೀವು ಜಾಯ್ನ್ ಆಗೋದು ಒಳ್ಳೇದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಮ್ ನಮಸ್ತೆ. ನಮಸ್ತೆ ನಮಸ್ತೆ. ಆಕ್ಚುಲಿ ನನ್ ಮಗ ಈಸ್ 15 years ನಾವು. ಅವನ್ 3 years ಬ್ಯಾಕ್ ಏನೋ ಕಲ್ತಿದ್ದ ಇದನ್ನ ಈ ರವಿಶಂಕರ್ ಅವ್ರ ಇನ್ಸ್ಟಿಟ್ಯೂಟ್ ನಲ್ಲಿ ಹೇಳ್ಕೊಡ್ತಾರಲ್ವಾ, ಸೊ ಇಂಟ್ಯೂಷನ್ ಪ್ರೋಗ್ರಾಮ್ ಅಂತ. ಸೊ ಅದನ್ನ ಮಾಡ್ಕೊಂಡಿದ್ದಾನೆ. ಬಟ್ ಏನಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನಂಗೆಲ್ಲ ಬರುತ್ತೆ, ನಂಗೆಲ್ಲ ಅದೆಲ್ಲ ಫೇಕ್ 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 ಅಂತ ಹೇಳ್ತಾ ಇದ್ದು. ಸೊ ಇವಾಗ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಇದು ಈ ವಯಸ್ಸಿನಲ್ಲಿ ಲೈಕ್ ಮತ್ತೆ ಆಗತ್ತಾ ಅಂತ. ಬಿಕಾಸ್ ದೇ ಆರ್ ಆಲ್ರೆಡಿ ಹೆಂಗಿದೆ ಅಂದ್ರೆ ಅವರಿಗೆ ಇದೆಲ್ಲ ಫೇಕ್ ಬರಲ್ಲ, ಅದೆಲ್ಲ ಫೇಕ್ ಬರಲ್ಲ ಅಂತ ಹೇಳ್ತಾ ಇದ್ರು. ಲಾಜಿಕಲ್ ಮೈಂಡ್ ಅಂತ ನಾವು ಅದಕ್ಕೆ ಲಾಜಿಕಲ್ ಮೈಂಡ್. ಹೌದು ಹೌದು. 13 years ಗೆ ಯಾಕೆ ಲಿಮಿಟೇಷನ್ ಮಾಡಿದೀವಿ ಅಂದ್ರೆ ಇದೇ ರೀಸನ್. ಹೌದು ನೀವು ಡಿಸೈಡ್ ಆಗಿ ಕುತ್ಕೊಳ್ತೀರಾ ಇದಾಗೋದಿಲ್ಲ ಅಂತ, ಇಟ್ ವಿಲ್ ನಾಟ್ ಹ್ಯಾಪನ್. ಐ ವಿಲ್ ಡಿಸ್ಕಸ್ ವಿತ್ ಅವ್ನ್ ಕಲ್ತ್ ಬಿಟ್ಟು ಆಲ್ರೆಡಿ 2 years ಆಗಿದೆ. ಪ್ರಾಕ್ಟೀಸ್ ಮಾಡಿಲ್ಲ ನಾವು. ಐ ಮೀನ್ ಟ್ರೈ ಮಾಡಿದ್ವಿ. ಮಕ್ಕಳದ್ ಇದು ಬರ್ಬೇಕಲ್ವಾ. ಸೊ ಚಿಕ್ಕ ಮಕ್ಕಳಾದ್ರೆ ಎಲ್ಲ ಮಾಡ್ಬಿಡ್ತಾರೆ ಅಮೇಝಿಂಗ್ ಆಗಿ. ಒಂಥರ ಅವರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಇವು ಒನ್ಸ್ ಟೀನೇಜ್ ಎಂಟ್ರಿ ಕೊಟ್ರೆ ಈ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಸೊ ಅದ್ರದ್ದು ಟೇಕ್ ನಿಮ್ದು ಹೇಗಿದೆ, ಹೌ ಡು ಯು ಗೋ ಅಹೆಡ್ ವಿತ್ ದಟ್ ಅಂತ ನಂಗೆ ಬೇಕಾಗಿತ್ತು. ಸೊ ಅವನೇನ್ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಒಂದ್ ಸೆಷನ್ ತಗೊಳ್ಬೇಕಾ ಅಥವಾ ವಿ ಹ್ಯಾವ್ ಟು ಜಸ್ಟ್ ಲೀವ್ ಇಟ್? ಈಗ ಅವರದು ಪ್ರೋಸೆಸ್ ಹೇಗಿದೆ ನನಗೆ ಐಡಿಯಾ ಇಲ್ಲ. ಒಬ್ಬೊಬ್ರು ಗುರುಗಳದು ಒಂದೊಂದ್ ತರ ಇರುತ್ತೆ. ಇದು ಕಲ್ಸೋ ರೀತಿ ಬೇರೆ ಬೇರೆ ರೀತಿ ಇರ್ಬೋದು. ಅವ್ರದ್ದು ಎಷ್ಟು ದಿನದ ವರ್ಕ್ಶಾಪ್ ಇತ್ತು ಮ್ಯಾಮ್? ಒಂದ್ ಸೆಕೆಂಡ್ ಪುಟು, ಎಷ್ಟ್ ದಿನದ ವರ್ಕ್ಶಾಪ್ ಇತ್ತು ಅದು? ಇಂಟ್ಯೂಷನ್ ಪ್ರೋಗ್ರಾಮ್ ನೆನ್ಪಿಲ್ಲ ಮೇಡಮ್. ಅಪ್ರಾಕ್ಸಿಮೇಟ್ ಆಗಿ ಗೊತ್ತಿಲ್ಲ ಅವರದ್ದು. ಐ ಥಿಂಕ್ ಅವರು ಅಡಲ್ಟ್ ಬ್ಯಾಚ್ ಜಾಯ್ನ್ ಆದ್ರೆ ಸರಿ ಇರುತ್ತೆ. ಹೌದು ಹೌದು, ಯಾಕಂದ್ರೆ ಅವ್ರು ಆಲ್ರೆಡಿ 15 ಆ ಏಜ್ ಕ್ರಾಸ್ ಮಾಡ್ಬಿಟ್ಟಿದ್ದಾರೆ. ಹೌದು. ಬಟ್ ಸೇಮ್ ಬೆನಿಫಿಟ್ ಇರತ್ತೆ ಅಡಲ್ಟ್ ಕ್ಲಾಸಿಗೆ ಅಂದ ತಕ್ಷಣ. ನಾನು ಹೇಳ್ತೇನೆ, ಬ್ಲೈಂಡ್ ಫೋಲ್ಡ್ ಅನ್ನೋದು ಜಸ್ಟ್ ಏನು ನಿಮಗೆ ಒಂದು ಮೆಜರ್ ಮಾಡ್ಲಿಕ್ಕೆ ಅವ್ರ ಎನರ್ಜಿ ಹೇಗೆ ಕ್ರಿಯೇಟ್ ಆಗಿದೆ ಅಂತ. ಟೆಲಿಕೈನೆಸಿಸ್ ಆಗಿರ್ಬೋದು, ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಗಳಾಗಿರ್ಬೋದು, ಅದು ನಿಮಗೆ ಮೆಜರ್ ಮಾಡ್ಲಿಕ್ಕೆ ಅಷ್ಟೇ ಅವರ ಎನರ್ಜಿ ಕ್ರಿಯೇಟ್ ಆಗಿದೆ ಅಂತ. ಅದು ಅಲ್ಲ, ಎಕ್ಸಾಕ್ಟ್ಲಿ ಅದಲ್ಲ ಅವರಿಗೆ ಹೆಲ್ಪ್ ಮಾಡೋದು. ಅದರಿಂದ ಆಚೆಗೆ ಡೆವಲಪ್ ಆಗಿರುವಂತ ಸ್ಕಿಲ್ಗಳು, ಅವ್ರದ್ದು ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಅದು ಹೆಲ್ಪ್ ಮಾಡೋದು. ಸೊ ಇಲ್ಲಿ ಏಜ್ ವೈಸ್ ನಾವು ಮಾಡಿರೋದು ಈ ರೀಸನ್ಗೆ. ಮಕ್ಕಳಲ್ಲಿ ಈಗ ಬ್ಲೈಂಡ್ ಫೋಲ್ಡ್ ಅಲ್ಲಿ ನಾನು ಒಂದ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರ ಎಕ್ಸೈಟ್ಮೆಂಟ್ ಬೇರೆ, ಅವ್ರ ಮೇಲೆ ಅವ್ರಿಗೆ ಬರೋ ಕಾನ್ಫಿಡೆನ್ಸೇ ಬೇರೆ. ಮಕ್ಕಳಿಗೆ ನಾವ್ ಆತರ ಡಿಸೈನ್ ಮಾಡಿದೀವಿ. ಸೊ ನೀವು ಅಡಲ್ಟ್ ಬ್ಯಾಚಿಗೆ ಅವನನ್ನ ಜಾಯಿನ್ ಮಾಡಿಸ್ಬೋದು. ಅವ್ನ ಒಂದ್ಸಲ ರೀಕಾಲ್ ಆಗತ್ತೆ, ಇನ್ನು ಏನೋ ಹೊಸದ್ ಇಲ್ಲಿ ಕಲೀಲಿಕ್ಕೆ ಸಿಗ್ಬೋದು, ಅವರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೋದು. ಸರಿ ಮ್ಯಾಮ್, ಸರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Okay, shall I play one more last video? Yes, sir. Yeah. So let's go.
ಓಕೆ ಒಂದು ನಿಮಿಷ ಓಪನ್ ಮಾಡಬೇಡ ಎಲ್ಲೋ ಎಲ್ಲಿದೆ ನೋಡು ಎಲ್ಲೋ. ಓಕೆ ಆರೆಂಜ್ ನಟ್ ಅಲ್ಲಿ ಸ್ಕ್ರೂ ಪಿಂಕ್ ಡಾರ್ಕ್ ಬ್ಲೂ ಓಕೆ ಸ್ಕೈ ಬ್ಲೂ ಅದೇನೆ ಹಾಂ ಓಕೆ ನೆಕ್ಸ್ಟ್ ರೆಡ್ ಪರ್ಪಲ್. ಓಕೆ ಚಿನ್ನ, ಈಗ ಹಾಗೇನೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ? ಯಾರ್ದು ಲೂಸ್ ಆಗಿದೆ ಅಂತ ಟೈಟ್ ಮಾಡ್ತೀರಾ ಅಥವಾ ಯಾರ್ದು ಬಿಚ್ಕೊಂಡಿದೆ ಟೈಟ್ ಮಾಡ್ತೀಯಾ? ಓಕೆ ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಸೊ ವಿಲ್ ಕೀಪ್ ದ ಲಿಂಕ್ ಓಪನ್. whoever you want to spread the message, ನೀವು ಆ ಮೆಸೇಜ್ ಅನ್ನ ಅವರಿಗೆ ಪಾಸ್ ಮಾಡಬಹುದು. ಮಲ್ಲಿಕಾ ಅವರು ಅನ್ಮ್ಯೂಟ್ ಮಾಡಿದ್ರಿ, ನಿಮ್ದು ಏನಾದ್ರು ಪ್ರಶ್ನೆ ಇತ್ತಾ ಮಲ್ಲಿಕಾ? ಇಲ್ಲ ಸರ್. ಓಕೆ. ನನ್ನ ಮಗುನ ಜಾಯಿನ್ ಮಾಡಿಸೋದಕ್ಕೆ ಅದರ ಮಗು ಈಗ ನನ್ನ ಜೊತೆ ಇಲ್ಲ, ನೆಕ್ಸ್ಟ್ ಬ್ಯಾಚ್ಗೆ ಆಗ್ತೇನೆ. ಓಕೆ, ಥ್ಯಾಂಕ್ ಯು ಪ್ರೇಮ ಅವರೇ. ನೈಸ್. ಸೊ ಇಫ್ ದರ್ ಆರ್ ನೋ ಕ್ವಶನ್ಸ್, ನಾವು ವಿ ಆರ್ ಎಹೆಡ್ ಆಫ್ ಟೈಮ್. ಒಂದು 6 ನಿಮಿಷ ಬೇಗನೆ ಮುಗ್ದಿದೆ ಅನ್ಸುತ್ತೆ. ಐ ಹೋಪ್ ಇವತ್ತಿನ ಸೆಷನ್ ನಿಮ್ಗೆ ಉಪಯುಕ್ತ ಅನ್ನಿಸ್ತು ಅಂತ. ಎಸ್ ಹೇಳಿ. ಇದು ಅಂದ್ರೆ ಡೈಮಂಡ್ ಅಥವಾ ಸಿಲ್ವರ್ ಮೆಂಬರ್ಸಿಗೆ ಅಷ್ಟೇನಾ, ಬೇರೆ ಇವ್ರಿಗೆ ಅಪ್ಲೈ ಆಗುದು ರಿಜಿಸ್ಟರ್ ಮಾಡ್ಬೋದಾ ಮೇಡಮ್? ಎಸ್ ಇದು ಎಲ್ಲರಿಗೂ ಓಪನ್ ಟು ಆಲ್ ಇದೆ. ಇದಕ್ಕೆ ಮತ್ತೆ ಕಲ್ಪತರು ಕಮ್ಯುನಿಟಿ ಮೆಂಬರ್ಸ್, ಯಾಕಂದ್ರೆ ಇದು ಮಕ್ಕಳ ಬ್ಯಾಚ್ ಆಗಿರೋದ್ರಿಂದಾಗಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ತಾರೆ. ಅಂದ್ರೆ ನಮ್ ಸಿಸ್ಟರ್ ಮಗ ಒಬ್ರು ಇದ್ರು, 8 ವರ್ಷ. ಹೌದು, ಅದೇ ನೀವು ಈ ಮೆಸೇಜ್ ಅನ್ನ ಬೇರೆಯವ್ರಿಗೂ ಪಾಸ್ ಮಾಡಿ. ನಿಮ್ಮ ಹತ್ರದವರು, ಸ್ನೇಹಿತರು ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂತಾದ್ರೆ ನಾವು ಅಷ್ಟೇನಾ? ಹೌದು, ಫಸ್ಟ್ 5 ಮೆಂಬರ್ಸಿಗೆ ಅಷ್ಟೇ ಇದೆ. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ನಾವು. ಅದರ ನಂತರ ನಾವು ಜಾಸ್ತಿ ಮಾಡಬೇಕು. ಐ ಥಿಂಕ್ ಇಟ್ ವಿಲ್ ಬಿ 5,999, 1,000 ಜಾಸ್ತಿ ಆಗುತ್ತೆ ಆಫ್ಟರ್ 5 ಮೆಂಬರ್ಸ್. ಇವಾಗ ಎಷ್ಟು ಜನ? ಐ ಥಿಂಕ್ 4 ಮೆಂಬರ್ಸ್ ಆಗಿದ್ದಾರೆ ಇವಾಗ. ವಿಲ್ ಹ್ಯಾವ್ ಒನ್ ಮೋರ್ ಚಾನ್ಸ್. ಅದೇ ನಾನು ರಿಜಿಸ್ಟರ್ ಮಾಡಿಸ್ಬೇಕಂತೆ. ಮಾಡಬಹುದು, ನೀವು ಮಾಡಿ. ಓಕೆ, ಥ್ಯಾಂಕ್ ಯು. ಯಾ, ಇದೇ ಲಿಂಕ್ ಅನ್ನು ESB ಕಿಡ್ಸ್ ಅದನ್ನೇ ಯೂಸ್ ಮಾಡಿ. ESP ಕಿಡ್ಸ್ ಅಂತ ಇದೆ. ಓಕೆ, ಮಮತಾ ದಳವಾಯಿ ಅವ್ರ ಪ್ರಶ್ನೆ ಇತ್ತಾ? ನಮಸ್ತೆ ಹೇಳಿ. ನಮಸ್ತೆ. ಏಜ್ ಲಿಮಿಟ್ ನಮಸ್ತೆ. ಈ ಎಲ್ಡರ್ಗೆ ಏಜ್ ಲಿಮಿಟ್ ಹೇಳ್ಬೇಕಿತ್ತಲ್ಲ ಮೇಡಮ್? ಅಡಲ್ಟ್ಸ್ ಗ ಎಲ್ಡರ್ ಬ್ಯಾಚ್ ಅಂದ್ರೆ ಅಬೌವ್ 13 ಎಲ್ಲ ಅಡಲ್ಟ್ಸ್ ಅದೇ. ಯಾರಾದ್ರೂ ಜಾಯಿನ್ ಆಗಬಹುದು. 13 above, there is no limitation. ಓಕೆ ಓಕೆ. ಈಗ ನಾವು ಜಾಯಿನ್ ಆಗ್ಬೋದಾ ಮೇಡಮ್? ಖಂಡಿತ. ಆಗಿದ್ದೀನಿ. ಆಕ್ಚುಲಿ ನನ್ ಮಗ ನೀವ್ ಹೇಳ್ದಂಗೆ ಒಂದ್ಸರಿ ಆಗಿದೆ ಕೋರ್ಸ್ 20 years. ಸೊ ಅವ್ರನ್ನ ಜಾಯಿನ್ ಮಾಡಿದ್ರೆ ಅವ್ರು ನೀವ್ ಹೇಳ್ದಂಗೆ ಮೇಡಮ್ ಹೇಳ್ದಂಗೆ ಅವ್ರದ್ದು ಪ್ರಾಕ್ಟೀಸ್ ಆಗಿಲ್ಲ. ಅವರು ಈಗ ಬಟ್ ಮೆಡಿಟೇಷನ್ ಎಲ್ಲ ತುಂಬಾ ಪಕ್ವವಾಗಿ ಮಾಡ್ತಾನೆ ನನ್ ಮಗ. ಸೊ ವರ್ಕ್ ಆಗ್ಬೋದು ಅಂತ ನನಗನ್ಸುತ್ತೆ. ಜಾಯಿನ್ ಮಾಡ್ಬೋದಾ ಅಂತ ಹೇಳಿ 20 years. ಅಡಲ್ಟ್ ಬ್ಯಾಚ್ ಗೆ ಜಾಯಿನ್ ಮಾಡ್ಬೋದು. ನೆಕ್ಸ್ಟ್ ಇರತ್ತೆ ಅಡಲ್ಟ್ ಬ್ಯಾಚ್. ನಿಮಗೆ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಟೈಮಿಂಗ್ಸ್ ಏನಿರುತ್ತೆ? ಅಡಲ್ಟ್ ಬ್ಯಾಚ್ ಮಾರ್ನಿಂಗ್ ಇರತ್ತೆ. ಅದ್ರ ನೆಕ್ಸ್ಟ್ ಬ್ಯಾಚ್ ಯಾವಾಗ ಮಾಡೋದು ಅಂತ ಹೇಳಿ ನಾನು ಮತ್ತೆ ಅನೌನ್ಸ್ಮೆಂಟ್ ಮಾಡ್ತೇವೆ. ಮೇಡಮ್ ಇದು ಅಡಲ್ಟ್ ಬ್ಯಾಚ್ ಅಂದ್ರೆ ಈಗ ನಮ್ಗೆಲ್ಲ ಮಾಡಿದ್ರಲ್ಲ ನೀವು, ಸೊ ಅದೇ ತರ ಬರುತ್ತಾ? ಚೇಂಜಸ್ ಇದೆಯಾ? ನೀವು ಜಾಯಿನ್ ಆಗಿದ್ರ ಮ್ಯಾಮ್? ಎಸ್, ಮಮತಾ ದಳ್ವಾ ಅಂತ ಆಗಿದ್ದೇನೆ. ಸೇಮ್. ನಿಮ್ ಮುಖ ಕಾಣ್ತಾ ಇಲ್ಲ.
ಓಕೆ ಓಕೆ. ನಾನು ಹೊರಗಡೆ ಇದ್ದೆ, ಅದಕ್ಕೆ ಓಪನ್ ಆಗಿಲ್ಲ ಅಷ್ಟೇ. ಓಕೆ ಮ್ಯಾಮ್. ಓಕೆ ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಲೋ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಳಿ. ಅಡಲ್ಟ್ಸ್ ಆದ್ರೆ ಎಷ್ಟಿರುತ್ತೆ ಫೀಸು? ಲಾಸ್ಟ್ ಬ್ಯಾಚ್ ನಾವು 15,000 ಮಾಡಿದ್ವಿ, ಪ್ರಾಬಬ್ಲಿ ಈ ಸರಿ 20,000 ಮಾಡ್ತೀವಿ. ಎಷ್ಟು ಸರ್? ಲಾಸ್ಟ್ ಟೈಮ್ 15,000 ಮಾಡಿದ್ವಿ, ಈ ಸರಿ ಜಾಸ್ತಿ ಮಾಡ್ತೀವಿ. ಡೇಸ್ ಎಷ್ಟು ದಿವಸ ಇರುತ್ತೆ? ಐ ಥಿಂಕ್ ದಟ್ ಇಸ್ 10 days ಅಲ್ವಾ? ಅಡಲ್ಟ್ಸ್ ಬ್ಯಾಚ್ 10 days ಅಲ್ಲಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕ್ಲಾಸ್ ನಡೆಯುತ್ತೆ. 21 days at a stretch ಇರುತ್ತೆ, ಬಟ್ ಯು ವಿಲ್ ಹ್ಯಾವ್ ಆಲ್ಟರ್ನೇಟ್ ಡೇಸ್ ಕ್ಲಾಸಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಕ್ಕಳ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಬೇಕಾ? ನಿಮ್ಮ ಹೆಸರಲ್ಲೇ ಮಾಡಿ ರವೀಶ್ ಅವರೇ, ನೋ ಪ್ರಾಬ್ಲಮ್. ನಿಮ್ಮ ಮಗುನ ಜಾಯಿನ್ ಮಾಡಿಸೋದು ನಿಮ್ ಜವಾಬ್ದಾರಿ. ವೆನ್ ವಿಲ್ ದ ಅಡಲ್ಟ್ಸ್ ಬ್ಯಾಚ್ ವಿಲ್ ಸ್ಟಾರ್ಟ್? ವಾಟ್ ವಿಲ್ ಯು ಗೈಸ್ ಡೂ? ನೋಡೋಣ. ಒಂದು ಬ್ಯಾಚ್ ಆಗಿದೆ, ನೆಕ್ಸ್ಟ್ ವಿ ವಿಲ್ ಡೂ ಇಟ್ ಪ್ರಾಬಬ್ಲಿ ಇನ್ ಜಾನ್ವರಿ ಎಂಡ್ ಅಥವಾ ಫೆಬ್ರವರಿನಲ್ಲಿ ಮಾಡ್ತೀವಿ. ನಿಶಾ ಅವರ ಅವೈಲಬಿಲಿಟಿ ನೋಡ್ಕೊಂಡು ವಿ ವಿಲ್ ಸ್ಟಾರ್ಟ್. ಓಕೆ ಫೈನ್. ಸೊ ಇಫ್ ದೇರ್ ಆರ್ ನೋ ಅದರ್ ಕ್ವೆಶನ್ಸ್, ಇನ್ ಫ್ಯಾಕ್ಟ್ ಅಡಲ್ಟ್ ಬ್ಯಾಚ್ ನ ಇಂಟ್ರೊಡಕ್ಷನ್ ಕೇಳ್ತಾ ಇದ್ದೀರಿ. ವಿ ಆಲ್ರೆಡಿ ಹ್ಯಾವ್ ಒನ್ ಇಂಟ್ರೊಡಕ್ಷನ್ ಕ್ಲಾಸ್ ಫಾರ್ ಅಡಲ್ಟ್ಸ್. ಸೊ ಅದರ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಯು ಕ್ಯಾನ್ ವಾಚ್ ದಟ್. ನಮ್ಮ ಇಮೇಲ್ಗೆ ನೀವು ಮೆಸೇಜ್ ಮಾಡಿದ್ರೆ ಆ ಲಿಂಕ್ ಅನ್ನು ನಿಮಗೆ ಕಳಿಸ್ಕೊಡ್ತೀನಿ. connect@kalpataru.org. ಕನ್ನಡದಲ್ಲೇ ಇರುತ್ತಾ? ಹೌದು, ಕನ್ನಡದಲ್ಲೇ ಇರುತ್ತೆ. ಓಕೆ, ಈ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ? ಓಕೆ, ಸೊ ದಿಸ್ ಇಸ್ ಕ್ವೆಶ್ಚನ್ ಫಾರ್ ನಿಶಾ ಅವರಿಗೆ. ನಟ್ಟು ಬೋಲ್ಟು ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೇನೆ. ಇದು ಲೀಸ್ಟ್ ಕೊಡ್ತೇನೆ ನಾನು, ಅಂದ್ರೆ ನೀವು ನಿಮ್ಮ ಲೋಕಲ್ ಶಾಪ್ ಅಲ್ಲೇನೆ ತಗೋಬೇಕಾಗತ್ತೆ. ಇದ್ರ ಸಪ್ಲೈ ಇರೋದಿಲ್ಲ, ಬಿಕಾಸ್ ನಾವು ಒಂದೊಂದು ಸಿಟಿಯಲ್ಲಿ ಇರ್ತೀವಿ. ತುಂಬಾ ನಿಮಗೇನು ಒಂದು 200-300 ಒಳಗಡೆ ಡಿಫ್ರೆಂಟ್ ನಾವು ಒಂದಿಷ್ಟು ಐಟಮ್ಸ್ ಗಳು ಲೀಸ್ಟ್ ನಾನು ಕಳಿಸ್ತೇನೆ. ಕಲರ್ ರಿಬ್ಬನ್ಸ್, ಕಲರ್ ಬಾಲ್ಸ್, ಇದು ನಟ್ಟು ಬೋಲ್ಟ್ ಅಲ್ಲ, ಅದು ಅವ್ರ ಓನ್ ಇಂಟ್ರೆಸ್ಟ್ ಅಲ್ಲಿ ಅವ್ರು ತಗೊಂಡಿರೋದು ಎಕ್ಸ್ಪೆರಿಮೆಂಟ್ಗೆ. ಅದು ನನ್ನ ಕ್ಲಾಸ್ ಅಲ್ಲಿ ಇನ್ಕ್ಲೂಡ್ ಇಲ್ಲ. ನೀವು ಅದು ಆಡ್ ಆನ್ ಮಾಡ್ಕೋಬಹುದು. ಸ್ಟ್ಯಾಂಡರ್ಡ್ ಆಗಿ ಒಂದಿಷ್ಟಿದೆ, ಆ ಲಿಸ್ಟ್ ಅನ್ನ ನಾವು ಯಾರೆಲ್ಲ ಆಗಿದ್ದೀರಾ ಅವರಿಗೆ ಆ ಲಿಸ್ಟ್ ಅನ್ನ ಕಳಿಸ್ತೇವೆ. ಹಾಗೆ ಮಕ್ಕಳ ಬ್ಯಾಚ್ ಸ್ಟಾರ್ಟ್ ಆಗೋ ಒಂದಿನ ಮುಂಚೆ ಪೇರೆಂಟ್ಸ್ ಸೆಷನ್ ಇರುತ್ತೆ. ಖಾಲಿ ಪೇರೆಂಟ್ಸಿಗೆ, ಮಕ್ಳನ್ನ ಕರ್ಕೊಂಡ್ ಬರೋದ್ ಬೇಡ, ಪೇರೆಂಟ್ಸ್ ಮಾತ್ರ. ಒಂದಿಷ್ಟು ಗೈಡ್ ಲೈನ್ಸ್ ಗಳಿರುತ್ತೆ. ಸೊ ಪೇರೆಂಟ್ಸ್ ಜೊತೆಗೂ ಒಂದ್ ಸೆಷನ್ ಇರುತ್ತೆ. ಸ್ಟೇಷನರಿ ಅಂಗಡಿಗಳಲ್ಲಿ ಸಿಕ್ಕತ್ತೆ ಐಟಮ್ಗಳು. ನೀವು ತುಂಬಾ ಏನು ಹುಡ್ಕೋದ್ ಬೇಡ. ಇವನ್ ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿಂದಾನು ನೀವು ತರಿಸ್ಕೋಬಹುದು, ಅವೈಲಬಲ್ ಇರುತ್ತೆ. ಜೈ ಗುರುದೇವ್. ಜೈ ಗುರುದೇವ್ ಮಂಜುಳಾ ಮ್ಯಾಮ್. ಮ್ಯಾಮ್ ತುಂಬಾ ಖುಷಿ ಆಯ್ತು ನಿಮ್ದು ಇದನ್ನ ನೋಡ್ಬಿಟ್ಟು. ನನ್ಗೆ ಮೊನ್ನೆ ರಿಟ್ರೀಟ್ ಭೇಟಿ ಆಗಿದ್ವಿ, ತುಂಬಾನೇ ಚೆನ್ನಾಗಿದೆ, ಖುಷಿ ಆಯ್ತು. ಏನು ಮಾಡೋದು, ನಮ್ಮ ಮಕ್ಕಳು ಸಣ್ಣದಿದ್ರೆ ನಾವು ಸೇರ್ಸ್ಬಿಡ್ತಿದ್ನಲ್ಲ ಅಂತ. ಅಡಲ್ಟಿಗೂ ಇದೆಯಲ್ಲ ಮ್ಯಾಮ್, ಅಷ್ಟ್ರೊಳಗೆ ಅವ್ನು ಹೋಗಿರ್ಲಿಲ್ಲ ಅಂದ್ರೆ ಖಂಡಿತ ಜಾಯಿನ್ ಮಾಡ್ತೀನಿ. ನೆಕ್ಸ್ಟ್ ಹೈಯರ್ ಸ್ಟಡೀಸಿಗೆ ಹೋಗೋರಿದ್ರೆ ಕಷ್ಟ, ಹೋಗ್ಲಿಲ್ಲ ಅಂದ್ರೆ ಮಾಡಿಸ್ಬೇಕು. ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ನನಗೊಂದು ಡೌಟ್ ಏನಪ್ಪಾ ಅಂದ್ರೆ, ಈ ಒಂದು ಟೆಕ್ನಿಕ್ ಆಫ್ಟರ್ ಅಂದ್ರೆ ಒಂದು ಸರ್ಟನ್ ಏಜ್ ಆದ್ಮೇಲೆ ಅವರಿಗೆ ಒಂದು ಸ್ಟ್ರೆಸ್ ಬಂದಾಗ, ಮೆಂಟಲಿ ಸ್ಟ್ರೆಸ್ ಇದ್ದಾಗ, ಅಥವಾ ತುಂಬಾನೇ ಏನೋ ಬರ್ಡನ್, ಸಮಥಿಂಗ್ ಏನೋ ಒಂಥರ ಸ್ಟ್ರೆಸ್, ಯಾವ್ದೋ ಒಂದು ಮೂಲೆಯಲ್ಲಿ ಏನೋ ಒಂಥರ ಅವ್ರಿಗೆ ಬರ್ಡನ್ ಅಂತ ಅನಿಸ್ದಾಗ ಅವ್ರ ಮೆಂಟಲಿ ಏನಾದ್ರು ಅಬ್ಸ್ಟಕಲ್ ಆಗ್ಬಹುದು, ಅಂದ್ರೆ ಡಿಸ್ಟರ್ಬೆನ್ಸ್ ಆಗಬಹುದಾ ಇದರಿಂದ? ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡ್ಕೊಂಡು ಏನಾದ್ರು ಆಗುವಂತದ್ದು ಇದೆಯಾ ಅಂತ ಯಾಕೋ ಒಂಥರ ಯೋಚನೆ ಬಂತು. ಆತರ ಏನಾದ್ರು ಆಗೋದಿದ್ಯಾ ಅಂತ ಕೇಳಿದೆ ನಾನು. ಇಲ್ಲ ಮ್ಯಾಮ್, ಹಾಗೆ ಅದೆಲ್ಲ ತಪ್ಪಿಸ್ಬೇಕಂತಾನೆ ಈ ಒಂದು ವರ್ಕ್ಶಾಪ್ ಇರೋದು. ನಾ ಹೇಳ್ದಂಗೆ ನೀವು ಬ್ಲೈಂಡ್ ಫೋಲ್ಡಿಗೆ ಸ್ಟಾಪ್ ಮಾಡ್ಕೋಬೇಡಿ. ಅದು ಜಸ್ಟ್ ನಾನ್ ಹೇಳ್ದಂಗೆ ಒಂದು ಮೆಷರ್ ಅಷ್ಟೇ, ಆ ಎನರ್ಜಿನ ಫೀಲ್ ಮಾಡೋದಿಕ್ಕೆ. ಈಗ ನಾವು ಗಾಳಿ ಎಲ್ಲಿದೆ ತೋರ್ಸಿ ಅಂದ್ರೆ ಡೈರೆಕ್ಟ್ ಆಗಿ ತೋರ್ಸಕ್ ಆಗಲ್ಲ ಅಂತೀವಲ್ಲ, ಹಾಗೆ ನಿಮ್ಮಲ್ಲಿ ಎನರ್ಜಿ ತೋರ್ಸಿ ಅಂದ್ರೆ ಆ ಎನರ್ಜಿನ ನಾವು ತೋರ್ಸೋದು. ಅದಕ್ಕೆ ಅದೊಂದು ಅಷ್ಟೇ. ಅದು ಬಿಟ್ರೆ ಅವ್ರು ಇಲ್ಲಿ ಮಾಡೋ ಎಕ್ಸರ್ಸೈಸ್ ಗಳು ಇದು ಮುಂದೆ ಅವ್ರಿಗೆ ಆ ಸ್ಟ್ರೆಸ್ ಅಲ್ಲಿ ಬೀಳ್ಬಾರ್ದು. ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು ಅನ್ನೋದೇ ಆ ಪರ್ಸನಾಲಿಟಿ ಬಿಲ್ಡಪ್ ಆಗತ್ತೆ ಅವರಲ್ಲಿ, ಆ ಕ್ಲಾರಿಟಿ. ಆ ಸ್ಟ್ರೆಸ್, ಆ ಒಂದು ಇದು ಕೊನೆ ತನಕ ಹಾಗೆ ಉಳಿಸ್ಕೋಬಹುದಾ ಆ ಸ್ಟೂಡೆಂಟ್ ಅನ್ನೋ ಒಂದು ಕ್ವಶನ್ಸ್ ಬಂದಿದ್ದರಿಂದ ನಾನು ನಿಮ್ಮ ಹತ್ರ ಕೇಳಿದೆ. ಥ್ಯಾಂಕ್ ಯು, ಕೇಳಿದಕ್ಕೆ ಮ್ಯಾಮ್. ಬೇರೆಯವರಿಗೆ ಕ್ಲಿಯರ್ ಆಗತ್ತೆ ಡೌಟ್ಸ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಎಸ್, ಅರ್ಚನಾ ಅವ್ರ ಹತ್ರ ಪ್ರಶ್ನೆ ಇತ್ತಾ? ಹ್ಯಾಂಡ್ ರೈಸ್ ಮಾಡಿದಿರಿ, ಮಾತಾಡಿ. ಜೈ ಗುರುದೇವ್, ನಮಸ್ತೆ. ನಮಸ್ತೆ. Congratulations, Nisha, and thank you, Gurdat sir, for this golden opportunity to serve Kalpataru community. So, ಇಲ್ಲಿ members ಗೆ ESP ಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಇಟ್ಸ್ ರಿಯಲಿ ಅಮೇಸಿಂಗ್. ಸೊ ESP ಟೀಚರ್ ಆಗಿದ್ಕೊಂಡು ಇಂಟ್ರೊಡಕ್ಷನ್ ಸೆಷನ್ ನೋಡುವಾಗ ಐ ಆಮ್ ಮಿಸ್ಸಿಂಗ್ ಸೋ ಮೆನಿ ಸೆಷನ್ಸ್ ಗಳು ಒನ್ ಟೈಮ್ ಅಲ್ಲಿ ನಾನು ತಗೊಳ್ತಿದ್ದೆ ಅನ್ನೋದು ಮೆಮೊರೈಸ್ ಆಯ್ತು. ಸೊ ನಿಶಾ ಟಿಪ್ಸ್ ಹೇಳ್ತಾ ಇರುವಾಗ ಅಂಡ್ ಕ್ಲಾಸ್ ಬಗ್ಗೆ ಹೇಳುವಾಗ, ಸೊ ಮಂಜುಳಾ ಮೇಡಮ್ ಈಗ ಕೇಳಿದಲ್ವಾ ಕ್ವಶನ್, ಇದು ಲೈಫ್ ಟೈಮ್ ಮ್ಯಾಮ್. ಸೊ ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ, ಇಲ್ಲಿ ಹೆಚ್ಚು ಮಕ್ಕಳಿಗೆ ಹೆಲ್ಪ್ ಆಗುವಂತದ್ದು ಡಿಸಿಷನ್ ಮೇಕಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಬ್ಲೈಂಡ್ ಫೋಲ್ಡ್ ಅಥವಾ ಈಗಿನ ಏನ್ ಆಕ್ಟಿವಿಟಿ ಬಗ್ಗೆ ಅಲ್ಲಿ ಡೆಮೋದಲ್ಲಿ ನೋಡಿದ್ರಿ ಪೇರೆಂಟ್ಸ್, ಅದಕ್ಕಿಂತ ಹೆಚ್ಚಿನದು. ಯಾಕಂದ್ರೆ ಅಂಡ್ ಆಲ್ಸೋ ಇಟ್ಸ್ ಇಂಟ್ರೊಡ್ಯೂಸಿಂಗ್ ಸ್ಪಿರಿಚುಯಾಲಿಟಿ ಟು ದೇರ್ ಲೈಫ್ ಅಂತಾನೆ ಹೇಳ್ಬೋದು. ಅಂಡ್ ಆ ಮೆಡಿಟೇಷನ್ಸ್ ಅಂಡ್ ಸರ್ಟನ್ ಎಕ್ಸರ್ಸೈಸಸ್ ಏನಿದೆ ಅವರಿಗೆ ಎಲ್ಲ ಲೆವೆಲ್ ಅಲ್ಲೂ ಅದು ಹೆಲ್ಪ್ ಆಗುತ್ತೆ. ಅಂಡ್ ಅಲ್ಲಿ ಇನ್ನು ಹೆಚ್ಚಿನ ಪವರ್ ಜನರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಟೆಲಿಕೈನೆಸಿಸ್ ಬಗ್ಗೆ ನಿಶಾ ಹೇಳಿದ್ರು, ಇದು ಅಡ್ವಾನ್ಸ್. ಸೇಮ್ ಟೈಮ್ ಆ ಮಕ್ಕಳಲ್ಲಿ ಟೆಲಿಪತಿ ಅಂಡ್ ಇಂಟ್ಯೂಷನ್ ಕೂಡ ಇಂಪ್ರೂವ್ ಆಗೋದನ್ನ ನಾವು ನೋಡಿದ್ದೇವೆ. ಅಂದ್ರೆ ತುಂಬಾ ಮಕ್ಕಳಿಗೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಅಂಡ್ ಡೋಂಟ್ ಗೋ ವಿತ್ ಪ್ರೈಸ್. ಸೊ ಪ್ರೈಸ್ ಬಗ್ಗೆ ಯಾರು ಅಷ್ಟು ಬಾದರ್ ಮಾಡಬೇಡಿ. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಾನು ಏನ್ ಹೇಳ್ತೇನೆ ಅಂದ್ರೆ, ಕೆಲವು ಮೆಂಟರ್ಸ್ ಈ ಕ್ಲಾಸ್ ಗಳಿಗೆ ಜಾಯಿನ್ ಮಾಡಿಸ್ಕೊಳ್ಳುವಾಗ ಕೆಲವು ಪೇರೆಂಟ್ಸ್ ಕನ್ಫ್ಯೂಷನ್ ಇರುತ್ತೆ. ಟ್ಯೂಷನ್ ಕ್ಲಾಸ್ ಮಿಸ್ ಆಗುತ್ತೆ ಟೈಮಿಂಗ್ಸ್ ಮ್ಯಾಚ್ ಮಾಡ್ಲಿಕ್ಕೆ, ಅಥವಾ ಬೇರೆ ಏನೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜಾಯಿನ್ ಮಾಡ್ಸಿರ್ತಾರೆ, ಅದನ್ನ ಮಿಸ್ ಮಾಡಿ ಜಾಯಿನ್ ಮಾಡಿಸ್ಬೇಕು ಅಥವಾ ಯಾವುದಕ್ಕೆ ಆಪ್ಷನ್ ಕೊಡುದು ಅಂತ ಹೇಳಿ. ಆತರ ಏನಿದ್ರೆ ಗೋ ವಿತ್ ESP. ಯಾಕಂದ್ರೆ ಅದನ್ನ ಕಲ್ತ ಮೇಲೆ ಉಳಿದದನ್ನೆಲ್ಲ ಅವ್ರು ಈಸಿಯಾಗಿ ಕಲೀಲಿಕ್ಕೆ ಆಗುತ್ತೆ. ಅಂತದೇನಾದ್ರೂ ಸ್ಕಿಪ್ ಮಾಡ್ಬೇಕಾಗಿ ಬಂದ್ರು ಕೂಡ ನೀವು ಆರಾಮದಲ್ಲಿ ಸ್ಕಿಪ್ ಮಾಡಿ, ಯಾಕಂದ್ರೆ ಇದನ್ನ ಕಲ್ತ ಮೇಲೆ ಆ ಕ್ಲಾಸ್ಗಳನ್ನ ಅವರು ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಟು ಆಲ್ ಯಾರೆಲ್ಲ ಜಾಯಿನ್ ಆಗಿದ್ದೀರಾ. ಸೊ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಗುರುದತ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಚನಾ ಅವರೇ, ನೈಸ್. ಅವಳು ಇಬ್ರು ಸೇರಿ ಮಾಡ್ತಾ ಇದ್ದಿದ್ದು ಬ್ಯಾಚು. ನಾವು ಶಿ ಇಸ್ ಬಿಸಿ ಇನ್ ಮದರ್ಹುಡ್. ಇನ್ ಫ್ಯೂಚರ್ I will get a chance. We will do work together. Thank you, sir. All right. So shall we close the session ಹಾಗಾದ್ರೆ? And ಕಂಗ್ರಾಚುಲೇಷನ್ಸ್ ಟು ಆಲ್ ಯಾರೆಲ್ಲ ನಿಮ್ಮ ಮಕ್ಕಳನ್ನ ರಿಜಿಸ್ಟರ್ ಮಾಡಿದಿರಿ. ನಿಮ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗುವಂತಹ ಅವಕಾಶ ಸಿಗುತ್ತೆ. ಯಾರ್ಯಾರು ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ, ನಿಮ್ಮನ್ನ ಆ ನಂತರ ನಾವು ಜಾಯ್ನ್ ಮಾಡ್ತೀವಿ ಬ್ಯಾಕ್ ಎಂಡ್ ಇಂದ. ಅಂಡ್ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮುಂದಿನ ಮೆಸೇಜಸ್ ಗಳು ನಿಮಗೆ ಬರ್ತವೆ. ಅಂಡ್ ನಾನು ನಿಶಾ ಅವ್ರಿಗೂ ಕೇಳ್ಕೊಂಡಿರುವಂತದ್ದು ಏನು ಅಂತಂದ್ರೆ, ಇಟ್ ಇಸ್ ನಾಟ್ ಎ ಟ್ರಾನ್ಸಾಕ್ಷನ್ ಬೇಸ್ಡ್. ಹೇಗೆ ನಮ್ಮ ಕಲ್ಪತರು ಕಮ್ಯುನಿಟಿಯಲ್ಲಿ ನಾವು ಒಂದು ಸಲ ಒಂದು ಬ್ಯಾಚ್ ಮಾಡಿ ನಮ್ಮಷ್ಟಕ್ಕೆ ನಾವು ಸ್ಟೂಡೆಂಟ್ ಅವರಷ್ಟಕ್ಕೆ ಆತರ ಆಗೋದು ಬೇಡ. ಇಟ್ ಈಸ್ ಎ ಕಮಿಟ್ಮೆಂಟ್. ಎರಡು ಕಡೆಯಿಂದ ಒಂದು ಕಮಿಟ್ಮೆಂಟ್ ಇರಬೇಕು ಅನ್ನುವಂಥದ್ದು ನಾನು ಕೇಳ್ಕೊಂಡಿರುವಂತದ್ದು. ಐ ಥಿಂಕ್ ಅವ್ರು ಅದನ್ನ ಖಂಡಿತ ಮುಂದುವರಿಸ್ತಾರೆ ಅಂತ ನನ್ನ ಭಾವನೆ ಇದೆ. ಸೊ ಇಟ್ ಇಸ್ ಎ ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್. ಯಾವಾಗ ಟ್ರಾನ್ಸಾಕ್ಷನ್ ಆಗತ್ತೆ ಅಲ್ಲಿ ಹೊಸ ಒಂದು ರಿಲೇಷನ್ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ದ ಎಂಡ್. ಅಲ್ಲಿ ಒಂದು ಹೊಸ ಒಂದು ಒಂದು ಸಂಬಂಧ ಬೆಳೀತಿದೆ. ಅಂಡ್ ಮಕ್ಕಳಿಗೆ ಒಂದು ರೀತಿಯ ಒಂದು ಕನೆಕ್ಷನ್, ಮತ್ತೆ ಒಂದೇ ತರಹದ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆಗೆ ಕನೆಕ್ಷನ್ ಕೂಡ ತುಂಬಾ ಅನುಕೂಲ ಆಗುತ್ತೆ. ಸೊ ಇಟ್ ಇಸ್ ಅ ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟಿ, ಅಷ್ಟು ನಾನು ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್. ಇಷ್ಟೊತ್ತು ನಮ್ಮ ಜೊತೆಗಿದ್ರಿ. ನಿಮ್ಮ ಸಮಯದ ಸದುಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಫ್ ಎಸ್ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ TWS ಅಂತ ಟೈಪ್ ಮಾಡಿ. TWS ಫಾರ್ ಟೈಮ್ ವೆಲ್ ಸ್ಪೆಂಟ್. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಾಬಬ್ಲಿ ಇನ್ನೊಂದು ಅಡಲ್ಟ್ ಬ್ಯಾಚ್ಗೆ ವಿ ವಿಲ್ ಸ್ಟಾರ್ಟ್ ದ ರಿಜಿಸ್ಟ್ರೇಷನ್ಸ್. ಪ್ರಾಬಬ್ಲಿ ಈ ತರದ್ದು ಸೆಷನ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ವಿಲ್ ಜಸ್ಟ್ ಪ್ರಾಬಬ್ಲಿ ಸೆಂಡ್ ಅ ಮೆಸೇಜ್, ಇಮೇಲ್ ಮಾಡ್ತೀವಿ. ಅಂಡ್ ನಿಮ್ಗೆ ಅದು ಇಂಟ್ರೆಸ್ಟ್ ಇದೆ ಅಂತಂದ್ರೆ, ಇಫ್ ಯು ವಾಂಟ್ ಇಟ್, ಯು ಕ್ಯಾನ್ ಆಲ್ವೇಸ್ ಆನ್ ಬೋರ್ಡ್. ಓಕೆ. So with that said, thank you. In any case, ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ನಮ್ಮ ಇಮೇಲ್ connect@kalpataru.org ಇದಕ್ಕೆ ನೀವು ಇಮೇಲ್ ಕಳಿಸಿ ನಮಗೆ ಸಹಾಯ ಮಾಡಿ. ಓಕೆ. ಥ್ಯಾಂಕ್ ಯು. ಜೈ ಗುರುದೇವ್. ನಮಸ್ತೆ.